ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಚನ್ನವೀರೇಶ್ವರಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಶ್ರೀ ಗುರು ವಿಜಯ ಮಹಂತೇಶ್ವರಾಯ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನೋ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಗುರುಕುಮಾರೇಶ್ವರಂ ವಂದೇ. ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಶಾಸ್ತ್ರ ಪುರಾಣ ಸ್ತೋಮನುತನತ ಚಾರೋ ಚರಣಾಂಭೋಜ ಘನ ಮಹಿಮಾ ನಾಮ ರೂಪ ಕ್ರಿಯಾ ಕಳಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯ ತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಯಸ್ಥಲಕ್ಕೆ ಕುರು ಹಾಗೆ ಕಾಯದೋರೆ ಸಮಸ್ತ ಭಕ್ತನೆ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ರಂಗನ ಬಸವ ಶರಣಾರ್ಥಿ. ವೀರಶೈವಾಚಾರ ಮಾರ್ಗ ವಿಚಾರವಭ್ಯಂತರ ದೊಳಿಪರಿ ಯೋರಣಿಸಿ ಹರ ಕರ್ಮ ಭಕ್ತಿ ಜ್ಞಾನ ವಿಹುದಂದು ದಾರುಣ್ಯೊಳರಿವಂತೆ ಕರುಣಾಕರನಾಗಿ ಷಡ್ಸ್ಥಲವನ್ನುದ್ಧಾರಿಸಿದ ಗುರು ಚನ್ನ ರಂಗನ ಬಸವ ಶರಣಾರ್ಥಿ. ಕಂತುವನೇ ಕಂಗಡಿಸಿ ಒಳಪೊಕ್ಕಂತರಂಗ
ವಿಚಾರವೆಲ್ಲವ ಸಂತೆ ಅಂಗಡಿಯಂತೆ ಸೊನ್ನಲಪುರದೊಳೊಡ್ಡೈಸಿ ಚಿಂತಿತಾರ್ಥವನತ್ತಿಗಿತ್ತು ನಿರಂತರ ಕಿಳರಿಗರಿವ ನೀವ ಮಹಾಂತ ನೆನೆಸಿದ ಸಿದ್ದರಾಮಯ್ಯಂಗೆ ಶರಣಾರ್ಥಿ. ಗೋಮುಖ ವ್ಯಾಕೃಂಗಂದದ ಕಾಮ ಮೊದಲಾದ ಕೆಳ ವಿಷಯ ಸೋಮವನು ಮುರಿದಕ್ಕೆ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವಿಯ ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ. ಸಾಂಬ ಸದಾ ಶಿವ ಸಾಂಬ ಶಿವ 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 ಉಜ್ಜಯಿನಿ ಪುರದೀಶ ಸಾಂಬ ಶಿವ ಉಜ್ಜಯಿನಿ ಪುರಧೀಶ ಸಾಂಬ ಶಿವ ಉಜ್ಜಯಿನಿ ಪುರದೀಶ ಸಾಂಬ ಶಿವ ಉಜ್ಜಯಿನಿ ಪುರಧೀಶ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಶ್ರೀ ಗುರು ಸಿದ್ಧಲಿಂಗ ಶಿವ ಸಾಂಬ ಶಿವ ಸಾಂಬ ಸದಾ 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 ಶಿವ ಸಾಂಬ ಶಿವ ಸಾಲೋಟಿಗಿ ಪುರದೀಶ ಸಾಂಬ ಶಿವ ಸಾವತಗಿ ಪುರಧೀಶ ಸಾಂಬ ಶಿವ ಸಾಲೋಟಿಗಿ ಪುರದೀಶ ಸಾಂಬ ಶಿವ ಸಾವತಗಿ ಪುರಧೀಶ ಸಾಂಬ ಶಿವ ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ ಶ್ರೀ ಗುರು ಶಿವಯೋಗಿ ಶಿವ ಸಾಂಬ ಶಿವ ಸಾಂಬ ಸದಾ 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 ಶಿವ ಸಾಂಬ ಶಿವ ಅತನೀಯ ಪುರದೀಶ ಸಾಂಬ ಶಿವ ಅತನೀಯ ಪುರಧೀಶ ಸಾಂಬ ಶಿವ ಅತನೀಯ ಪುರದೀಶ ಸಾಂಬ ಶಿವ ಅತನೀಯ ಪುರಧೀಶ ಸಾಂಬ ಶಿವ ಮುರುಗೇಂದ್ರ ಗುರುವೇ ಸಾಂಬ ಶಿವ ಮುರುಗೇಂದ್ರ ಗುರುವೇ ಸಾಂಬ ಶಿವ ಮುರುಗೇಂದ್ರ ಗುರುವೇ ಸಾಂಬ ಶಿವ ಮುರುಗೇಂದ್ರ ಗುರುವೇ ಸಾಂಬ ಶಿವ ಚಿಂದಾಗಿ ಪುರದೀಶ ಸಾಂಬ ಶಿವ ಚಿಂದಾಗಿ ಪುರಧೀಶ ಸಾಂಬ ಶಿವ ಚಿಂದಾಗಿ ಪುರದೀಶ ಸಾಂಬ ಶಿವ ಚಿಂದಾಗಿ ಪುರಧೀಶ ಸಾಂಬ ಶಿವ
ಶ್ರೀ ಗುರು ಚನ್ನವೀರೇಶ್ವರ ಸಾಂಬ ಶಿವ ಪುರಧೀಶ ಸಾಂಬ ಶಿವ ವೀರೇಶ್ವರ ಸಾಂಬ ಶಿವ ಚನ್ನವೀರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ 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 ಶಿವ ಸಾಂಬ ಜೈ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ ಜಗದ್ಗುರು पंचाचार्य महाराज की गुरु चन्नवीरेश्वर महाराज की अक्कमादेवी महता की शिव सांब जय नम पार्वदेव शिव हर हर महादेव 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 ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಮಧ್ವೀರಶೈವ ಮತ ಸಂಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ಪಂಚಾಚಾರ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟು ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಈ ಉಭಯರ ಆರಾಧಕರಾಗಿ 20ನೇ ಶತಮಾನದ ಕಾರಣಿಕ ಪುರುಷರಾಗಿ ವೀರ ವಿರತಾಗ್ರಗಣ್ಯರಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸಂಸ್ಥಾಪಿಸಿ ಶ್ರೀ ಮಧ್ವೀರಶೈವ ಶಿವಯೋಗ ಮಂದಿರವನ್ನು ಸಂಸ್ಥಾಪಿಸಿ ನಾಡಿನೇಳಿಗೆಗಾಗಿ ಅಹರ್ನಿಷ್ಠೆ ಪರಿತಪಿಸಿ ಸಮಾಜವೆನ್ನುತ್ತಲೇ ಲಿಂಗೈಕ್ಯರಾಗಿರ್ತಕ್ಕಂಥ ಸದ್ಗುರು ಚಿದ್ಗುರು ಮದ್ಗುರು ಜಗದ್ಗುರು ಆಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಹನಗಲ ಗುರು ಕುಮಾರ ಶಿವಯೋಗಿಗಳನ್ನು ಹೃನ್ಮಂದಿರದಲ್ಲಿ ಇರಿಸಿಕೊಂಡು ಸ್ಮರಿಸಿಕೊಂಡು ತತ್ಸ್ವರೂಪರಾಗಿ ಈ ನಾಡನ್ನೇ ಬೆಳಗಿರ್ತಕ್ಕಂಥ ಕೃಷಿ ಋಷಿ ಯೋಗಿಯಾಗಿ ತತ್ವ ಪ್ರತಿಪಾದನೆಯನ್ನು ಮಾಡಿ ಶಿವಾಚಾರ್ಯರ ಒಂದು ಸಮ್ಮೇಳನಕ್ಕೆ ವಿಭೂಷಿತರಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ತಮ್ಮ ಸತ್ಸಂಕಲ್ಪವನ್ನು ಈಡೇರಿಸುವಂಥ ಮಹಾಮೂರ್ತಿಯನ್ನು ಮಠಕ್ಕೆ ನಿಯೋಜಿತರನ್ನಾಗಿ ಮಾಡಿ ತಮ್ಮ ಯಾವತ್ತೂ ಶಕ್ತಿಯನ್ನು ಪೂಜಾಶಕ್ತಿ ತಪಸ್ಶಕ್ತಿ ಎಲ್ಲವನ್ನ ಧಾರೆ ಎರೆದಿರ್ತಕ್ಕಂಥ ಪ್ರಾತಸ್ಮರಣೀಯರಾದ ಚನ್ನವೀರ ಶಿವಯೋಗಿಗಳ ದಿವ್ಯಾತ್ಮಕ್ಕೆ ಶರಣೆಂದು ಗುರುಗಳ ಸತ್ಸಂಕಲ್ಪವನ್ನು ಮುಂದುವರಿಸಿಕೊಂಡು ಶಿಷ್ಯಾದ್ ಇಚ್ಛೇತ್ ಪರಾಜಯಂ ಎನ್ನುವಂತೆ ಗುರುಗಳ ಹೆಸರನ್ನ ತರ್ತಕ್ಕಂಥವರು ನಿಜವಾದ ಶಿಷ್ಯರು. ಗುರುವನ್ನು ಮರೆಮಾಚಿ ಗುರುವನ್ನು ಹಿಂದಿಟ್ಟು ಹಿಂದೆ ಯಾರಾಗಿದ್ರಪ್ಪ ಗೊತ್ತಿಲ್ಲಂಗೆ ಮರೆಸಿಬಿಡೋದು ಗುರುಗಳು ಇಂಥವ್ರು ಅದಾರಿ. ಮಠಕ್ಕಾಗೋರು ಇಂಥವ್ರು ತಮ್ಮದೇ ಮುಂದುವರಿಸಿಕೊಂಡು ಹೋಗೋರು ಅದಾರ. ಆಗ ಚನ್ನವೀರರು ಕುಂತರೂ ಚನ್ನವೀರ, ನಿಂತರೂ ಚನ್ನವೀರ, ಚನ್ನವೀರ ಶಿವಯೋಗಿಗಳದ ಎಲ್ಲ ಪ್ರಭಾವಳಿಯನ್ನು ಮುಂದೆ ಬೆಳೆಸಿಕೊಂಡು ಹೋಗತಕ್ಕಂಥ ಪರಮ ಪೂಜ್ಯ ಪಾದರಾದ ಡಾಕ್ಟರೇಟ್ ಪದವಿ ಭೂಷಿತರಾಗಿರ್ತಕ್ಕಂಥ ಗುರುಕುಲ ಭಾಸ್ಕರರಾಗಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯರ ಶಿವಾಚಾರ್ಯರ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಮಠ ಸಾರಂಗ ಮಠ ಉಭಯ ಕ್ಷೇತ್ರಾಧಿಪತಿಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ಪುರಸ್ಸರವಾಗಿ ಹಣೆಮಣಿದು ಅಂಥ ಪೂಜ್ಯರಾಗಿ ಪೂಜ್ಯರನ್ನೇ ಕಂಡುಕೊಂಡಿರತಕ್ಕಂಥ ನಿರೀಕ್ಷಿಸಿ ಪರೀಕ್ಷಿಸಿ ಇದೇ ವಸ್ತು ನಮ್ಮ ಮಠವನ್ನು ಉತ್ತುಂಗಕ್ಕೆ ಒಯ್ಯಲಿಕ್ಕೆ ಸಮರ್ಥದ ಎನ್ನತಕ್ಕಂಥದ್ದನ್ನು ಗುರುತಿಸಿ ಅಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಪ್ರಭುಗಳ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಡಾಕ್ಟರೇಟ್ ಪದವಿ ಭೂಷಿತರಾಗಿ ಚಿಕ್ಕ ವಯಸ್ಸಿನಲ್ಲಿಯೇ
ಹೃನ್ಮನಗಳನ್ನು ನಾಡಿನಲ್ಲಿ ಅನಂತಮುಖವಾಗಿ ತಮ್ಮ ಪ್ರತಿಭೆಯನ್ನು ಬೆಳಗಿಸ್ತಕ್ಕಂಥ ಪೂಜ್ಯರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟುವ ಅದರಂತೆ ಈ ಶಿವಸಭೆಗೆ ಭೂಷಣಪ್ರಾಯರಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂಗೀತ ದಾಸೋಹವನ್ನು ನೀಡ್ತಕ್ಕಂಥ ಉಭಯ ಕಲಾವಿದರಾಗಿರ್ತಕ್ಕಂಥ ಯಾವ ಹುಚ್ಚಯ್ಯ ಗವಾಯಿಗಳಲ್ಲಿ ಶರಣೆಂದು ಹಾಗೂ ಉತ್ತಮ ತಬಲಾಪಟುಗಳಾಗಿರ್ತಕ್ಕಂಥ ನಮ್ಮ ಸಿದ್ದರಾಮ ತಬಲಾದೇವರಲ್ಲಿ ಶರಣೆಂದು ತಾವೆಲ್ಲರೂ ಅತ್ಯಂತ ಭಕ್ತಿಯಿಂದ ಶ್ರದ್ಧಾನ್ವಿತರಾಗಿ ಈ ಒಂದು ಶ್ರವಣ ಭಕ್ತಿಯಲ್ಲಿ ಆಸಕ್ತಿಯನ್ನು ತಾಳಿ ಈ ಶಿವಸಭೆಗೆ ಭೂಷಣಪ್ರಾಯರಾಗಿ ಆಗಮಿಸಿರ್ತಕ್ಕಂಥ ಯಾವತ್ತು ಗಣ್ಯಾತಿಗಣ್ಯರು ಪುಣ್ಯಾತ್ಮರು ಶರಣ ತಂದೆ ತಾಯಿಗಳು ಗುರು ಹಿರಿಯರು ಸಮಸ್ತ ದೈವದಲ್ಲಿ ಅನಂತ ಶರಣಾರ್ಥಿಗಳು. ಪ್ರತಿನಿತ್ಯಲೂ ನಡೀತಕ್ಕಂಥ ಅಜ್ಜ ಅವರು ಅಕ್ಕ ಮಹಾದೇವಿಯ ಚರಿತಾಮೃತವನ್ನು ಇಲ್ಲಿ ತಮಗೆಲ್ಲ ಉಣಬಡಿಸಬೇಕು. ಸ್ತ್ರೀ ಕುಲಕ್ಕೆ ಭೂಷಣಪ್ರಾಯಳಾಗಿರ್ತಕ್ಕಂಥ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಿತಾಂತ ನಿದರ್ಶನವಾಗಿ ಮಹಿಳಾ ಕುಲಕ್ಕೇನೆ ತನ್ನದೇ ಆಗಿರ್ತಕ್ಕಂಥ ದಿವ್ಯ ಚರಿತಾಮೃತದ ಮೂಲಕ ಆ ತಾಯಿ ಎಲ್ಲರಿಗೂ ಕಳಶಪ್ರಾಯವಾಗಿ ನಿಂದಿರ್ತಕ್ಕಂಥ ಮಹಾತಾಯಿಯ ಪುರಾಣ ತಮಗೆಲ್ಲ ತಿಳಿಯಪಡಿಸಬೇಕಂಥೇಳಿ ಪೂಜ್ಯರು ಇಂಥ ಒಂದು ಮೇರು ಕೃತಿಯನ್ನು ಚರಿತಾಮೃತವನ್ನು ಆಯ್ಕೆ ಮಾಡ್ಯಾರ. ಆ ಪ್ರಕಾರವಾಗಿ ಇಲ್ಲಿ ಮಹಾತಾಯಿಯ ಜಗಜ್ಜನನಿ ಅಕ್ಕ ಮಹಾದೇವಿ ನೋಡಿ ವಿಚಾರ ಮಾಡಿದ್ರೆ ಮಹಾತಾಯಿ ತನ್ನಷ್ಟಕ್ಕೆ ತಾನು ಇಂಥ ರೂಪನ ಬೇಕು ಇಂಥ ಶರೀರನ ಬೇಕಂದು ಕೇಳಿಲ್ಲ, ಅದನ್ನೇನು ಪಡ್ಕೊಂಡು ಬರ್ಬೇಕಂತೇಳಿ ಬಂದಿಲ್ಲ. ಅದು ಏನೋ ಒಂದು ಯೋಗ ಅಂತಾರೆ ಅದಕ್ಕೆ, ಯೋಗ ಈ ಎಲ್ಲರೂ ಒಂದೇ ಥರ ಇದ್ದೀರೇನ್ರಿ? ಎಷ್ಟು ಮಂದಿ ಇದ್ದೀವಿ ಅಷ್ಟು ಮುಖಗಳು ಬೇರೆ ಬೇರೆ ಅದಾವ. ಅಕಸ್ಮಾತ್ ಒಂದೇ ಥರ ಮಾಡಿಬಿಡ್ತೀರಿ ಏನಿತ್ತು ಕತಿ? ಎಲ್ಲರ ಮುಖ ಒಂದೇ ಇತ್ತು. ಪಡಿಯತ್ತಿನೊಳಗೆ ಹೆಂಗೆ ತೆಗೆದು ಬಿಡ್ತಾರಲ್ಲ, ಈ ಕಾರ್ಗಳು ಬರ್ತಾವೆ ನೋಡಿ, ಆಯಾ ನಂಬರ್ ಇಟ್ಕೊಂಡು ಬರ್ತಾವೆ, ನಂಬರ್ನಿಂದ ಗುರ್ತು ಹಿಡಿಬೇಕು. ಅವು ಪಡಿಯಚ್ಚೋಳು ನೋಡಿದ್ರೆ ಯಾವ ಕಾರ್ ಯಾವ್ದೋ ಗೊತ್ತಾಗಂಗಿಲ್ಲ. ಹಂಗೆ ಅಕಸ್ಮಾತ್ ಕೆಲವೊಬ್ಬರು ಅವಳಿ ಹುಟ್ಟಿದವರು ಅವ್ರ ಸತ್ ಮುಖ ಬೇರೆ ಇರ್ತೈತೆ ಒಂದಿಟ್ಟು ನೋಡಿರ್ಬೇಕಾದ್ರೆ ನೀವು. ಒಂದೇ ಥರ ಎದ್ದು ಬಿಟ್ರೆ ಲಗ್ನ ಆದಮೇಲೆ ದಂಪತಿಗಳಿಗೆ ಎಷ್ಟು ತೊಂದರೆ ಆಕೈತೆ ಅಂತ ತಿಳ್ಕೊಂಡಿರಿ. ಇಂಥ ದೊಡ್ಡ ಅನಾಹುತ ಆಗ್ಯಾರ ಒಂದೊಂದು ಊರಾಗ. ನಾನು ಗಂಡ್ಯಾರು ಆಕಿನ ಗಂಡ್ಯಾರು ಗುರ್ತು ತಿಳಿದಂಗೆ ಮಾಡಿಬಿಟ್ರೆ ದೇವರು ಎಷ್ಟು ಪಂಚಾಯತ್ ಆಗ್ತಿತ್ತು. ಹಂಗೆ ಬೇರೆ ವಿಭಿನ್ನ ರೀತಿಯ ಒಬ್ಬೊಬ್ಬರ ಮುಖ ಬೇರೆ ಮಾಡಿಬಿಟ್ಟಾನ. ಹೀಗಾಗಿ ಜಗತ್ತಿನಾಟ ನಡ್ಕೊಂಡು ಹೊಂಟದ. ಒಂದೇ ಮುಖ ಆಗಿತ್ತಪ್ಪ ಅಂತಂದು ಎಲ್ಲರೂ ಹಣಿಗೆ ನಂಬರ್ ಪ್ಲೇಟ್ ಹತ್ಕೋಬೇಕಾಕಿತ್ತು, ಕಾರ್ ಗಾಡಿ ಹಚ್ತಾರಲ್ಲ ಹಂಗೆ. ಅದು ಪ್ರಸಂಗ ಬರ್ತಿತ್ತು. ಪುಣ್ಯಕ್ಕೆ ದೇವ್ರು ಅದನ್ನು ಮಾಡಿಲ್ಲ. ಯಾರು ಮಾತಾಡ್ತೀರಿ, ಪುರಾಣ ನಡೆದಾಗ ಯಾರು ಮಾತಾಡ್ತೀರಿ, ಆ ಮಾತಿನ ದುರುಪಯೋಗ ಮಾಡ್ಕೊಂಡಂಗಾತು. ಮುಂದಿನ ಜನ್ಮದೊಳಗೆ ನಿಮ್ಮ ಭಾಳ ಬಾಯ್ಬಡಕದಾನ, ಮಾತಿನೊಳಗೆ ಬಂಡ ಅದಾನ ಅಂತೇಳಿ ತಿಳ್ಕೊಂಡು ಮೂಕನ ಮಾಡಿಬಿಡ್ತಾನಂತ. ನೋಡಿ ಎಷ್ಟೋ ಮಂದಿ ಮೂಕಾಗಿ ಹುಟ್ಟ್ಯಾರಲ್ಲ, ನೋಡ್ತಿರ್ಲ. ಅವರೆಲ್ಲ ಹಿಂಗೆ ಪುರಾಣದಾಗ ಮಾತಾಡಿ ಶಾಪಗ್ರಸ್ತರಾಗಿ ಮೂಕಾಗಿ ಬಂದಾರ. ನೀವು ಹಂಗಾಗಬೇಕಂದ ಮಾಡಿ ಏನು ಮಾತಾಡೋರು? ದೇವರು ಚಲೋ ಮಾತು ಕೊಟ್ಟವನು ಎಲ್ಲಿ ಮಾತಾಡಬೇಕು, ಎಲ್ಲಿ ಚೆಂದಾಗಿದೆ ಅಭಿಪ್ರಾಯ ಮಂಡಿಸಬೇಕು, ಅಲ್ಲೇ ಮಾಡಬೇಕು. ಪುರಾಣ ಪ್ರವಚನ ನಡೆದಾಗ ಮಾತಾಡಿದರೆ ಅದು ವ್ಯರ್ಥವಾಗಿ ಹೋಗ್ತದೆ. ಆ ಮಾತು ವ್ಯರ್ಥವಾಯ್ತಪ್ಪ ಅಂತಂದ್ರೆ ದೇವರು ತಿಳ್ಕೊಂಡ್ಬಿಡ್ತಾನೆ. ಹಂಗೆ ದೇವರು ತಿಳ್ಕೊಳ್ಳಾರ್ದಂಗೆ ನೀವು ನಡ್ಕೋಬೇಕು. ಅದಕ್ಕೆ ಇಲ್ಲಿ ಬರ್ತಕ್ಕಂಥ ತಾಯಿ ಅಕ್ಕ ಮಹಾದೇವಿಯ ಒಂದು ರೂಪ ಏನದ, ರೂಪಕ್ಕ ದೀಪಕ್ಕ ಏನೂ ವ್ಯತ್ಯಾಸ, ಕುಲಗೋತ್ರ ನಿಸೀಮ ಇಲ್ಲಂತ್ರಿ. ಒಂದು ರೂಪ, ಒಂದು ದೀಪ. ಅದು ಯಾವುದೋ ಕುಲದಲ್ಲಿ, ಯಾವುದೋ ಮನೆಯಲ್ಲಿ, ಜೋಪಡಿಯೊಳಗೆ ಹುಟ್ಟಬಹುದು, ಅರಮನೆಯಾಗ ಹುಟ್ಟಬಹುದು, ಎಂತೆಲ್ಲಾದ್ರೂ ಹುಟ್ಟಬಹುದು. ರೂಪ ಹೇಳಕ್ ಬರಂಗಿಲ್ಲ. ದೀಪ ನೋಡಿ ಯಾವ ಮನೆಯಾಗಿಟ್ಟರು ತನ್ನದೇ ಆದ ಬೆಳಕನ್ನು ಕೊಡ್ತದ.
ಹಂಗ ರೂಪ ದೀಪ ಏನದ ಅಂತೂ ಒಟ್ಟಿನ ಮೇಲೆ ರೂಪ ಅನ್ನುವಂಥದ್ದು ಚಲನಶೀಲವಾಗಿರ್ತದೆ, ಚೈತನ್ಯಮಯವಾಗಿರ್ತೈತಂದ. ಯಾವ ಮನೆಯೊಳಗ ಬಹಳ ರೂಪ ಹೊಂದಿರೋದಾರ ಆ ಮನ್ಯಾಗ ಬಹಳ ಚಟುವಟಿಕೆ ನಡೀತಿರ್ತದೆ. ಚಟುವಟಿಕೆ ಅಂದ್ರೇನು? ಕಾರ್ಯಕ್ಷೇತ್ರ ವಿಸ್ತರಣೆ ಹಾಕೊಂತ ಹೋಗ್ತಿರ್ತದೆ. ರೂಪವೇ ಚಟುವಟಿಕೆ ಚೈತನ್ಯದ ಲಕ್ಷಣ ಅಂತದು ರೂಪ. ಅಂಥ ಒಂದು ಸ್ಪರದ್ರೂಪ, ರೂಪ ವಿರೂಪ ಕುರೂಪ ಸ್ವರೂಪ ಸ್ಪರದ್ರೂಪ, ಇಷ್ಟು ತರ ಅದಾವ ನೋಡ್ರಿ. ಇಂಥ ರೀತಿಯೊಳಗ ಅಕ್ಕ ಮಹಾದೇವಿ ತಾಯಿ ರೂಪವತಿಯಾಗಿರ್ತಕ್ಕಂಥವಳು ಸುಮ್ಮನೆ ನೋಡಾಕ್ ಬಂದು ನಿಂತಳು. ಏನೋ ಒಂದು ಉತ್ಸವ ಹೊಂಟಿತ್ತು, ಆಕೆ ಉತ್ಸವ ನೋಡ್ಬೇಕಂದವಳು ಅಲ್ಲ, ಬಹಿರಾಡಂಬಕ್ಕೆ ಮಾರ ಹೋದಂಥ ವ್ಯಕ್ತಿಯೇ ಅಲ್ಲ. ಯಾವತ್ತು ಅಂತರ್ಗ್ರಹದಲ್ಲಿದ್ದುಕೊಂಡು ತನ್ನ ಅರಿವಿನ ಆಲಿಯನ್ನು ತೆರೆದುಕೊಳ್ಳುವ ನಿಟ್ಟಿನೊಳಗ ಆ ತಾಯಿ ಇರತಕ್ಕಂಥವಳು ಗೆಳತಿಯರು ಬಂದು, ಏ ಅಕ್ಕ ಅಕ್ಕ ಹೊರಗೊಂದು ಉತ್ಸವ ಬಂದ ನೋಡ್ಬಾರ, ಇವ ಬರೇ ಕತ್ತಲು ಕೋಣೆ ಒಳಗ ಕುಂದಿರ್ತಿದಿ, ಹೊರಗೆ ಬಾ ಸ್ವಲ್ಪ ಅಂತೇಳಿ ಕರ್ಕೊಂಡು ಹೋದ್ರಿಂದ ಆಕೆ ಬಂದು ಬಾಗಲ್ದೊಳಗೆ ನಿಂತು ವೀಕ್ಷಣೆ ಮಾಡಿಲ್ಲ ಅಷ್ಟೇ. ಅದೇ ಒಂದು ತಪ್ಪಾಯ್ತು ನೋಡ್ರಿ, ಅಲ್ಲಿ ಬಂದಿದ್ದ ತಪ್ಪಾಯ್ತು. ತಪ್ಪು ಯಾರ್ದು ವಿಚಾರ ಮಾಡ್ಬೇಕು ನೀವು? ಶಿಶುನ ಸರಿಪರದು ಈ ಒಂದು ಪ್ರಸಂಗ ಹೇಳಿದ್ರೆ ಯಾರ ತಪ್ಪು ಅನ್ನೋದು ಗೊತ್ತಾಕೈತೆ ನಿಮ್ಗೆ. ಶಿಶುನ ಸರಿಪರು ಏನಪ್ಪ, ಚೆನ್ನಾಗಿ ಸ್ನಾನ ಮಾಡಿ ಬಾರಪ್ಪ, ಶುಚಿರ್ಭೂತನಾಗಿ ಬಾ, ತನುಮನ ಭಾವ ಎಲ್ಲ ಶುದ್ಧಿ ಮಾಡ್ಕೊಂಬ, ನಿನಗೆ ಅವಾಗ ದೀಕ್ಷಾ ಕೊಡ್ತೀನಿ ಅಂತ ಗುರು ಗೋವಿಂದ ಭಟ್ರು ಹೇಳಿ ಕಳಿಸಿದ್ರು. ಗುರುಗಳು ಸ್ನಾನ ಮಾಡಿ ಬಾ, ಶುಚಿರ್ಭೂತ ಆಗಿ ಬಾ ಅಂತ ಹೇಳ್ಯಾರ ಅಂತೇಳಿ ತಿಳ್ಕೊಂಡು ಬಂದ ಸ್ನಾನ ಮಾಡ್ಲಿಕ್ಕೆ ಅಂತ ಹೇಳಿ. ಅವಾಗೆಲ್ಲ ನೋಡಿ ಸ್ನಾನಕ್ಕೆ ವ್ಯವಸ್ಥೆ ಇದ್ದಿದ್ದಿಲ್ಲ, ಬಾವಿ ಮೇಲೆನ ಕೊಡ ಜಕ್ಕೊಂಡು ಸ್ನಾನ ಮಾಡೋದು. ಹಾಗೆ ಬಂದ ಬಾವಿ ಹತ್ತಿರ ಬರೋದ್ರೊಳಗ ಒಬ್ಬಕ್ಕೆ ಶ್ರೀಮಂತ ಹೆಣ್ಣುಮಗಳು ಹೊಸದಾಗಿ ಅದೇ ಸೊಸೆಯಾಗಿ ಬಂದಾಳ, ನೀರಿಗಂತ ಬಂದಾಳ. ಶಿಶುನ ಸರಿಪರ ಆ ತಾಯಿ ಹೋದ್ಮೇಲೆ ಸ್ನಾನ ಮಾಡ್ಬೇಕಂತ ಹಿಂಗೆ ಸ್ವಲ್ಪ ನಿಂತ್ಕೊಂಡ್ರು. ಇಷ್ಟೇ ನಿಲ್ಲೋದ್ರೊಳಗೆ ಆ ತಾಯಿ ಕೊಡ ತುಂಬಿತು, ಬಾವಿಯೊಳಗೆ ಇಳಿಬಿಟ್ಟು ಕೊಡ ತುಂಬಿತು, ಮೆಲ್ಲಗ ಜಗ್ಗಕ್ಕೆ ಶುರು ಮಾಡಿದ್ರು. ಈ ಜಗ್ಗದಂಗ ಸ್ವಲ್ಪ ಸೆರಗು ತಲೆ ಮೇಲಿತ್ತು, ತುಂಬ ಗೌರವಿತ್ವಾಗಿ ಹೊತ್ಕೊಂಡಿದ್ಲು. ಅದು ಹಿಂಗೆ ಜಗ್ಗೋದ್ರೊಳಗೆ ಸೆರಗು ಸ್ವಲ್ಪ ಜಾರತು, ಜಾರಿ ಹಿಂಗೆ ಸ್ವಲ್ಪ ಎದಿ ಮೇಲೆ ಬಂತು. ಶರೀಫರು ನೋಡಿದ್ರು. ನೋಡಿ ಮನಸ್ಸಿನ ಸ್ವಭಾವ ಏನದ, ಮನಸ್ಸು ಎಲ್ಲರದು ಭಾಳ ಲೂಸ್ ಇರ್ತದ, ಥಟ್ನೆ ಜಾಗ್ರತೆ ಮಾಡ್ಬೇಕು. ಅವಾಗ ಅವ್ರು ಸ್ವಲ್ಪ ಲಕ್ಷ್ಯ ಕೊಟ್ಟು ಹಿಂಗೆ ನೋಡಿದ್ರು, ನೋಡ್ತಾನೆ ನಿಂತರು. ಸ್ವಲ್ಪ ನೋಡಿದ್ರು, ಲಕ್ಷ್ಯ ಕೊಟ್ಟು ನೋಡಿದ್ರು. ಸ್ವಾಮಿ ವಿವೇಕಾನಂದನ ಹಿಂಗ ನೋಡಕತ್ತಿದ್ದಂತ. ಒಂದು ಸವಾಲ ಹಿಂಗೆ ನೋಡಕತ್ತಿದ್ದ. ಅವಾಗ ಮಗ್ಳು ಕುಂತವಂದ, ಏನ್ರಿ ಸ್ವಾಮಿಗಳ, ನೀವೇ ಸ್ವಾಮಿಗಳಾಗಿ ಆಕೆ ಹೆಣ್ಮಗಳು ಸ್ಫುರದ್ರೂಪಿ ಅದಾಳ ಅಂತೇಳಿ ಹೆಂಗೆ ನಿಮ್ಮರಿ ನೋಡಕತ್ತಿರಲ್ಲ, ಭಾಳ ಲಕ್ಷ ಕೊಟ್ಟು ನೋಡಕತ್ತಿರಲ್ಲ ಅಂದ್ರೆ ಎಚ್ಚರಿಕೆ ಕೊಟ್ಟಬ್ಬ. ಏ ಹುಚ್ಚ, ನಾನು ಹೆಣ್ಮಗಳು ನೋಡಿಲ್ಲ, ನಾನು ನೋಡಿದ್ದೇನು ಗೊತ್ತೇನು? ನಾನು ನೋಡಿದ್ದು ಈ ಹೆಣ್ಮಗಳು ಎಷ್ಟು ಸುಂದರ ಅದಾಳ, ಇವನು ಮಾಡಿದಾಗ ಎಷ್ಟು ಸುಂದರ ಇರಬೇಕು ಅಂತ ವಿಚಾರ ಮಾಡಕತ್ತೀನ ಅಂತ ಹೇಳತ್ ವಿವೇಕಾನಂದರು. ಹೆಣ್ಮಗಳು ಎಷ್ಟು ಸ್ಫುರದ್ರೂಪ ಸುಂದರ ಇರುವಾಗ ಇವಳನ್ನು ತಯಾರು ಮಾಡಿರ್ತಕ್ಕಂಥ ಭಗವಂತ ಎಷ್ಟರ ಸುಂದರ ಇರಬೇಕು ಅಂತ ಅವನ ನಿರೀಕ್ಷಣೆ ಮಾಡಕತ್ತಿದ್ದು. ಹುಚ್ಚ, ನಾ ಎಲ್ಲಿ ಹೆಣ್ಣು ನೋಡ್ಲಿ ಅಂತಂದ್ರಂತ ವಿವೇಕಾನಂದರು. ಅವ್ರ ಅಕಸ್ಮಾತ್ ಹೆಣ್ಮಗಳು ನೋಡಿ ಮಾರು ಹೋಗಿದ್ರ, ಪರದೇಶಕ್ಕೆ ಹೋಗಿ ಗೆದ್ದು ಬರ್ತಿದ್ರನ್, ಮಾಯಾ ಕೋಲಾಹಲ ಆಗಿ ಬರ್ತಿದ್ರೇನ ವಿವೇಕಾನಂದರು? ಗೆದ್ದು ಬಂದಿರಲ್ಲ. ಅದಕ್ಕೆ ದೊಡ್ಡವರಲ್ಲಿ ಇಂಥದ್ದೊಂದು ದೊಡ್ಡ ಗುಣ ಇರ್ತದ, ದೊಡ್ಡ ಬುದ್ಧಿ ಇರ್ತದ, ಬ್ರಾಡ್ ಮೈಂಡ್ ಅಂತ ಹೇಳ್ತಾರ. ವಿಶಾಲವಾಗಿರ್ತಕ್ಕಂಥ ಬುದ್ಧಿ ಅದು. ಹಂಗ ಸಣ್ಣ ಬುದ್ಧಿ ಸಣ್ಣತನ ಇತ್ತಪ್ಪ ಅಂತಂದ್ರೆ ಅದ್ರಾಗ ಹುಚ್ಚಾಗಿ ಹೋಗಿಬಿಡ್ತಾರೆ. ಈ ಕೌಶಿಕ ಆಗ್ಯಾನ ಹುಚ್ಚದ್ ಹೋಗ್ಯಾನ ಹುಚ್ಚು. ಆಗ ಶರೀಫರು ನೋಡಿದ್ರು, ನೋಡಿ ಓಹೋ ಅಂತ ಎತ್ತರ ಆಗಿಬಿಟ್ರು, ಏಕ್ದಮ್ ಎತ್ತರ ಆಗಿಬಿಟ್ರು. ಶಿವ ಗುರುಗಳು ಅದಕ್ಕೆ ಸ್ನಾನ ಮಾಡ್ಕೊಂಬ ಅಂತ ಹೇಳ್ಯಾರ. ಆ ತಾಯಿ ಕೊಳ ತಗೊಂಡು ಹೆಗಲ ಮೇಲೆ ಇಟ್ಟು ಬಗಲಾಗಿ ಇಟ್ಕೊಂಡು ಹೊಂಟ್ಲು. ಆ ಹೋಗಿ ತಾಯಿ ಬೆನ್ನತ್ತೇ ಹೋದ. ಯಾವ ಮನ್ಯಾಗ ಹೋಗ್ತಾವ ಈ ತಾಯಿ ನೋಡ್ಬೇಕಂತೇಳಿ ಹೋದ. ತಪ್ಪು ಯಾರಾದ್ರೂ ಇದ್ರಾಗ? ಆ ಹೆಣ್ಮಗಳ ತಪ್ಪು, ಶರೀಫರ ತಪ್ಪು? ಕಣ್ಣಿನ ತಪ್ಪು, ಕಣ್ಣು ಮನಸ್ಸಿನ ತಪ್ಪು. ಯಾಕಂದ್ರೆ ಸ್ವಲ್ಪ ಹರಿಬಿಟ್ರು. ಅವರು ಮನೋನಿಗ್ರಹಿಗಳೇ, ಶರೀಫರೇನು ಮನೋನಿಗ್ರಹಿಗಳು ಅಲ್ಲಂತ ಅಲ್ಲ. ಆ ಮನೋನಿಗ್ರಹ ಸ್ವಲ್ಪ ಅಷ್ಟು ಜಾರಿ ಬಿಡ್ತದ ಸ್ವಲ್ಪದ್ರಾಗನ.
ಅವನು ಒಣಿವು ಕ್ಷಣಕ್ಕೂ ಮನಸ್ಸು ಹ್ಯಾಂಗ ಹೊಯ್ದಾಡ್ತಿತ್ತಪ್ಪ ಅಂತಂದ್ರೆ ಮರ್ಕಟನ್ ಅಂತಿದ್ರು, ಸುಮ್ಮನೆ ಹೇಳಿಲ್ಲ ಬಸವಣ್ಣವ್ರು. ಮನ ಹ್ಯಾಂಗತ್ತಪ್ಪ ಅಂತ ಮಂಗೆ ಇದ್ದಂಗೈತಿ, ಒಂದು ಟೊಂಗದಾಗ ಒಂದು ಗಿಡ ನಿಲ್ಲಂಗಿಲ್ಲ. ಹಂಗೆ ಎಲ್ಲರ ಮನಸ್ಸು ಚಂಚಲನೇ ಇರ್ತದ. ಅಂಥ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಕಟ್ಟಬೇಕಲ್ಲ. ಶರೀಫರು ಬೆನ್ನತ್ತವಾದ್ರು ಹೋಗಿ, ಮತ್ತು ಇನ್ನೊಬ್ಬರು ಬೇರೆ ಬೇರೆ ಹುಚ್ಚು ತರಗತಿಯೊಳಗ ಹುಚ್ಚುತನ ಸೇರಿತಪ್ಪ ಅಂತಂದ್ರೆ ಅಂಥ ಹುಚ್ಚುಗಳು ಹಂಗೂ ಬೆನ್ನತ್ತು ಹೋಗ್ತಿರ್ತಾವ್ರಿ. ಶರೀಫರು ಹಂಗೆ ಹೋಗ್ಲಿಲ್ಲ, ಸ್ನಾನ ಮಾಡಿ ಬರ್ಬೇಕಂತ ಹೋದ್ರು. ಮನಸ್ಸಿಗೆ ಸ್ನಾನ ಮಾಡಿಸ್ಬೇಕಲ್ಲ, ಎಲ್ಲ ಹುಚ್ಚ ಹಿಂಗಾದ ಹ್ಯಾಂಗ ನೀ ಅಂಥೇಳಿ ಈ ಮನಸ್ಸಿಗೆ ಮೈಗೆ ಸ್ನಾನ ಮಾಡಿಸ್ಕೊಂಡ್ ಬರ್ಬೇಕಂತೇಳಿ ಹೋದ್ರು. ಆ ಹೆಣ್ಮಗಳು ಒಳಗೆ ಹೋದಲ್ರಿ, ಹಿಂಗ ಹೋಗಿ ಬಾಗಲ್ದವ ನಿಂತರು. ಮನಿ ಮಾಲಕ್ಕಿದ್ದ, ಯಪ್ಪ ಬರ್ರಿ ಯಪ್ಪ ಸ್ಯಾಂಡ್ರ ಬರ್ರಿ ಅಂತೇಳಿ ಕರೆದ್ರು. ಇಲ್ಲಪ್ಪ ನಂದೊಂದು ಪ್ರತಿಜ್ಞೆ ಅದ, ಆ ಪ್ರತಿಜ್ಞೆ ನಡೆಸ್ಕೊಡ್ತೀರಿ ಅಂತಂದ್ರೆ ನೀವು ಕೊಡ್ಬೇಕಾದ ಒಂದು ವಸ್ತು ನಿಮ್ಮ ಮನ್ಯಾಗ, ಅದನ್ನ ಕೊಡ್ಬೇಕು ನನ್ಗಂದ್ರೆ. ಯಪ್ಪ ಯಾರಿಲ್ಲ ಅಂತಾರಿ, ನೀವು ಬೀಳೋದು ಹೆಚ್ಚಿಂದ ನಾವು ಕೊಡೋದು ಹೆಚ್ಚಿಂದ, ಬರ್ರಿ ಯಪ್ಪ ಅಂತ ಒಳಗೆ ಕರ್ಕೊಂಡು ಬಂದು, ಅವಾಗ ನೋಡ್ರಿಪ್ಪ ನಮ್ಮ ಗುರುಗಳು ಸ್ನಾನ ಮಾಡಿ ಶುಚಿರ್ಭೂತ ಆಗಿ ಬಾ ಅಂತ ಹೇಳ್ಯಾರ. ಈ ಮಂಗ್ಯಾನಂತ ಮನಸ್ಸು ಇವತ್ತೇನು ಮಾಡ್ತಪ್ಪ ಅಂತಂದ್ರೆ ನಿಮ್ಮ ಸೊಸೆನ ನೋಡ್ತು, ಇದು ಹಂಗ ಹಸನ ಆಗಂಗಿಲ್ಲ, ಇದಕ್ಕೆ ಬುದ್ಧಿ ಕಲಿಸ್ಬೇಕಾಗ್ಯದ. ಅದಕ್ಕಾಗಿ 100 ಏಟುಗಳನ್ನು ಬಾರ್ಕೋಲಿನಿಂದ ನಿಮ್ಮ ಸೊಸೆ ಹೊಡಿಬೇಕು, ನಾವು ಹೊಡಿಸ್ಕೋಬೇಕು. ಇದು ನಂದೊಂದು ಪ್ರತಿಜ್ಞೆ ಅದ, ನೀವು ವಚನ ಕೊಟ್ಟಿದಿ, ಇದನ್ನ ನಡೆಸಿಕೊಡಬೇಕು ನೀನು. ಮಾಲಕ್ಕಂದ ಹಣಿ ಬಿಡ್ಕೊಂಡ. ಎಂಥ ತಪ್ಪಪ್ಪ ಇದು, ನಾ ಯಾಕೆ ಒಪ್ಕೊಂಡಿದ್ದನ್ನ ಅನ್ನೋದ್ರೊಳಗೆ ಈ ಚರ್ಚೆ ಗುರುಗಳು ನಡೆದಿತ್ತಲ್ಲ. ಅವಾಗ ಹೆಣ್ಮಗಳು ಹೊರಗೆ ಬಂದ್ಲು. ಏನ್ರಿ ಮಾವಾರ, ಏನು ಸಮಾಚಾರ ನಡೆಸಿರಿ, ಏನು ನಡೆದು ಏನಿದು ಅಂತ. ಏನಿಲ್ಲಮ್ಮ, ಇವರು ಶರಣರು ಬಂದಾರ, ಶರೀಫ್ ಶರಣರು ಸಾಮಾನ್ಯ ಅಲ್ಲ, ಬಹಳ ದೊಡ್ಡವ್ರು ಇವರು, ಈ ನಾಡಿನೊಳಗನ ದೊಡ್ಡವ್ರಾಗ್ಯಾರ. ಅಂಥವ್ರು ನಿನ್ನ ಕಡೆಯಿಂದ 100 ಏಟು ಬಾರ್ಕೋಲಿಂದ ಹೊಡಿಸ್ಕೋಬೇಕಂತೇಳಿ ಬಂದಾರ. ಯಾಕಪ್ಪ? ಇಲ್ಲ, ಅವ್ರ ಮನಸ್ಸು ಅಶುಚಿ ಆಗೈತಂತ. ನೀವು ಮಾತು ಕೊಟ್ಟಿರಲ್ಲ, ಮತ್ತೆ ನಡೆಸಿಕೊಡ್ಬೇಕು. ನಾವು ಮಾತು ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಮ ನಡೆಸಿಕೊಳ್ಳಿಕ್ಕೆ ವಚನ ಭ್ರಷ್ಟ ಆಗ್ತೀವಿ. ನಮಗೇನು ಪಾಪ ಬರ್ತೈತೆ? ಪಾಪ ಬರುವಂಥ ಕೆಲಸನ ನಾವು ಮಾಡಿಲ್ಲ. ಏನಾಗಿದ್ದು ಅವರಲ್ಲೇ ಆಗ್ಯದ. ನಾನು ಹೊಡ್ಯಾಕೆ ತಯಾರಿದೆ ಅಂತ ಹೇಳಕ್ಕೆ ಸೊಸಿಗೆ ತಯಾರಾಗಿಬಿಟ್ಲು. ಬಾಳ್ಕೋಲ್ ತಗೊಂಡು 100 ಏಟು ಹೊಡೆದಾಗ ನೋಡಿ ಎಲ್ಲ ಬಾಸುಂಡೆ, ಮೈ ತುಂಬ ಬಾಸುಂಡೆ. ಹೆರಿಪುರು ಹಾ ಅಂದಿಲ್ಲ, ಹೂ ಅಲ್ಲಿಲ್ಲ, ಹೊಡಿತಾಯಿ ಇನ್ನೂ ಹೊಡಿತಾಯಿ ಅಂತಿದ್ರು. ಇದಕ್ಕೇನಂತಾರ? ಹಠಯೋಗ ಅಂತಾರ. ಹೊಡಿಸ್ಕೊಂಡು ಕೊನೆಗೆ ಗುರುಗಳ ಹತ್ರ ಬಂದ್ರು. ಗುರುಗಳ ಹತ್ರ ಬಂದು ನೋಡ್ತಾರ, ಅವೆಲ್ಲ ಏಟುಗಳು ಗೋವಿಂದ ಭಟ್ರಿಗೆ ಬಂದವ್ರಿ. ಗೋವಿಂದ ಭಟ್ರಿಗೆ, ನೋಡು ತಮ್ಮ ಶಿಷ್ಯ, ಎಲ್ಲಿ ಹೋಗಿದ್ದೇವೆ ನೀನು, ನನ್ನ ಬೆನ್ನರ ನೋಡಂತೆ ಗೋವಿಂದ ಭಟ್ರು ಬೆನ್ನು ತೋರ್ಸಾಕ ಕತ್ತದ ಶಿಷ್ಯನಿಗೆ. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಎಷ್ಟರ ಇರಬೇಕು. ಶರಣರನವ್ರು ಹೆಂಗೆ ಇರ್ತಾರೆ, ಗನ್ಮಾಡದಪ್ಪನವರು, ನಾಗಭೂಷಣ ಶ್ರೀಗಳು. ಇಲ್ಲಿ ರೋಣ್ಯಾ ಸಿದ್ದಪ್ಪದ ಅಂತೇಳಿ ಅಲ್ಲಿ ಉಣಕಲ್ಲಾಗ ಅವ್ನು ದೊಡ್ಡದೊಂದು ಗದ್ದಿಗೆ ಆಗೈತಿ. ಹುಬ್ಬಳ್ಳಿ ಧಾರವಾಡ ನಡುವ ರೋಡಿಗೆ ನೈತೆ, ನೋಡಿರಿ ಇಲ್ಲೋ ಎಷ್ಟು ಬೆಳೆದತ್ತು. ಶಿಕ್ಷಣ ಸಂಸ್ಥೆಗಳು ಬೆಳೆದ ಅವನ ಹೆಸರಲ್ಲೇ. ಇಲ್ಲೇ ಹಳ್ಳ್ಯಾಗ ಹುಟ್ಟಿದ ಪಾಪ ಒಬ್ಬ. ಅವನು ಹಿಂಗೆ ಹಠಯೋಗಿನೇ. ಒಮ್ಮೆ ಅಕಸ್ಮಾತ್ ಹೆಣ್ಮಕ್ಳು ನೋಡ್ತಂತ. ಎಲ್ಲವೋ ಹೆಣ್ಮಕ್ಳು ನೋಡ್ತೀಯ ನೀನು, ತಡಿ ನನ್ನ ಮಗನ, ಲೌಡಿ ಮಗನ ತಡಿ ಅಂತೇಳಿ ಎಕ್ಕಿಗಿಡಕ್ಕೆ ಹೋದ್ರಂತ. ಎಕ್ಕಿಗಿಡಕ್ಕೆ ಹೋಗಿ ಎಕ್ಕಿಯಲ್ಲಿ ಹರ್ಕೊಂಡು ಕಣ್ಣು ಸಾಟೆ ಹಿರ್ ತೆಗೆದು ಎಕ್ಕಿ ಹಾಲು ಕಣ್ಣ ಬಿಟ್ಕೊಂಡ್ಬಿಟ್ರು. ನೋಡಲ್ಲೇ ನಮಗ, ಇನ್ನೇನು ನೋಡ್ತೀವಿ ನೋಡಂಗಾರ, ನೋಡು ಏನು ನೋಡ್ತಿದ್ವಿ ನೋಡಂತೇಳಿ ಪೂರ್ಣ ಕುರುಡನಾಗಿಬಿಟ್ಟ. ಅಂಥವನು ಅಲ್ಲಿ ಭಕ್ತರೆಲ್ಲ ಜೋಪಾನ ಮಾಡಿ ಅವನ ಗದ್ದಿಗೆ ಮಾಡ್ಯಾರ. ಅವನ ಹೆಸರು ನಮಗೆ ಎಷ್ಟು ದೊಡ್ಡ ಸಂಸ್ಥೆ ಆಗೈತಿ. ಈಗ ಹುಬ್ಬಳ್ಳಿ ಧಾರವಾಡ ನಡುವೈತಿ ನೋಡಿ, ಉಣಕಲ್ಲದ್ದನ ಗದ್ದಿಗೆ ಅಂತ ಐತಿ. ಹಂಗೆ ಶರಣರು ಅಂತಕ್ಕಂಥವ್ರು ಮನಸ್ಸಿನ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ. ಅವ್ರು ಶರಣರಕ್ಕಾರ. ಮನಸ್ಸು ಆದಂಗೆ ಹೋಗಿಬಿಟ್ರೆ ಮುಗಿತ, ಅಲ್ಲೇನದ? ಮನಸ್ಸು ಆದಂಗೆ ಹೋಗಿಬಿಟ್ರೆ ತಥೋಭ್ರಷ್ಟ ನಾಲಾಯಕ ಹೋಗಿಬಿಡ್ತಾನೆ. ಅದಕ್ಕೆ ಹಿಂಗಾಗ್ದಂಗೆ ಹೋಗುದು ಭಾಳ ಮುಖ್ಯದ. ಇಲ್ಲಿ ಮನಸ್ಸಿನ ಬೆನ್ನು ಹತ್ತಿ ಬಿಟ್ಟಾನ ಕೌಶಿಕ ಮಹಾರಾಜ. ಮನಸ್ಸಿನ ಬೆನ್ನು ಹತ್ಯಾನ, ಎಲ್ಲ ಸಖೀರನ್ನ ಕಳಿಸ್ಯಾನ. ಎಷ್ಟೋ ಮಂದಿ ಸಖೀರು ಬಂದಾರ. ಸಖಿಯರೆಲ್ಲ ಬಂದು ಉಡುಗೊರೆಗಳನ್ನಿಟ್ಟಾರ, ತಾವು ಉಡುಗೊರೆ ಹೊಡೆದಾರ. ಅಕ್ಕ ಮಹಾದೇವಿಗೂ ಹೇರಳವಾಗಿ ಹೊರುವಷ್ಟು ತಂದಾರ. ಯಾಕೆ ನೋಡಿ ಮನಸ್ಸು ಮಾಡಬೇಕಲ್ಲ. ಏನೂ ಇಲ್ಲ, ಸುರುವಿನ ಎಷ್ಟು ಸಾಮಾನು ಕಳಿಸ್ಯಾನ, ಇನ್ನು ಮುಂದೆ ಇವನು ಕೈ ಹಿಡಿದ್ರೆ ಇನ್ನೇನೇನು ಬರ್ಬೋದು ನನಗಂತೇಳಿ ತಿಳ್ಕೊಳ್ಳಿ ಅಂತೇಳಿ ಕಳಿಸ್ಯಾನ. ಆವಾಗ ಅವರೆಲ್ಲ ಬಂದು ಕುಂತರು, ಮೈ ಮರ್ತರು.
ಸಾತ್ವಿಕ ಕಳೆ ಪಾರ್ವತಾದೇವಿ ಸಾತ್ವಿಕ ಕಳೆಯನ್ನು ಹೊತ್ತು ಬಂದಿರತಕ್ಕಂಥ ತಾಯಿ ಅಕ್ಕ ಮಹಾದೇವಿ ಬಂದು ಕುಂತರು. ಯವ್ವ ತಾಯಿ, ನಮಗೆಲ್ಲ ನೀನು ಉಪದೇಶ ಮಾಡಬೇಕು ಅಂತ ಹೇಳಿ ಓಣೇನವರು ಕೂಡ್ಯಾರ, ಇವರು ಕೂಡ್ಯಾರ, ಎಲ್ಲರೂ ಕೂಡಿ ಬಂದಿದ್ದ ವಿಷಯನೇ ಹೇಳಿಲ್ಲ, ಹಂಗ ಇಟ್ಟಾರ. ಇಟ್ಟು ಆ ತಾಯಿಯಿಂದ ಅಷ್ಟಾವರಣ ಪಂಚಾಚಾರ ಷಷ್ಠಲಗಳನ್ನು ಗುರುಗಳು ಹೇಳ್ಯಾರ. ಏನು ಹೇಳ್ಯಾರ? ಕತಿಗತಿ ಏನು ಹೇಳಿಲ್ಲ ಅವಾಗ. ಬರೀ ವಿಭೂತಿ, ರುದ್ರಾಕ್ಷಿ, ಮಂತ್ರ ಇಂಥವೆಲ್ಲ ನಮ್ಮ ಆವರಣಗಳು, ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ಧರ್ಮದ ಚಿಹ್ನೆಗಳು. ಇವನ್ನ ನಾವು ಪರಿಪಾಲಿಸಿಕೊಂಡು ಹೋದ್ರೆ ನಮ್ಗೆ ದೊಡ್ಡ ಶಕ್ತಿ ಸಾಮರ್ಥ್ಯ ಬರ್ತದೆ ಅಂತೇಳಿ ಗುರುಗಳಿಂದ ಕೇಳ್ಕೊಂಡಿದ್ರಷ್ಟೇ. ಆದರೆ ಇಲ್ಲಿ ತಾಯಿ ಅಕ್ಕ ಮಹಾದೇವಿ ತಾಯಿ ವಿಭೂತಿಯಿಂದ, ರುದ್ರಾಕ್ಷಿಯಿಂದ, ಮಂತ್ರದಿಂದ ಮತ್ತು ಈ ಅಷ್ಟಾವರಣಗಳನ್ನು ಪೂಜಿಸಿ ಪಾದೋದಕ ಪ್ರಸಾದವನ್ನು ಪಡೆದು ಎಂತೆಂಥ ಅಜರಾಮರರಾಗಿ ಅತ್ಯಂದ್ರಾರ್ಕವಾಗಿ ಹ್ಯಾಂಗೆ ಉಳಿದಾರ ಅನ್ನುವಂಥ ವಿಚಾರವನ್ನ ಸ್ವಲ್ಪ ಮಟ್ಟಿಗೆ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ಎಲ್ಲ ಸಖಿಯರಿಗೂ ಹೇಳಕತ್ತಾಳ. ಇದು ಸಾತ್ವಿಕ ಕಡೆ. ಏನಾದರೂ ದುರ್ವ್ಯವಹಾರ ಅನಾಹುತ ಆಗ್ಲಿಕ್ಕೆ ಅದು ತಡೆ ಹಿಡಿತೈತೆ, ಆ ಶಕ್ತಿ ತಡೆ ಹಿಡಿತೈತಿ. ಹಂಗ ತಾಯಿ ಒಬ್ಬ ಶ್ರೀಶವರ್ಮ ಅಂತೇಳಿ ವೈಷ್ಣವ ಬ್ರಾಹ್ಮಣ, ಅವ ಅಕಸ್ಮಾತ್ ಒಬ್ಬ ಭಕ್ತ ಹಣ್ಣಿಗೆ ಭಸ್ಮ ಧರಿಸಿಕೊಂಡು ಬಂದ. ಭಸ್ಮ ಧರಿಸಿಕೊಂಡು ಬಂದ ಕೂಡಲೇನ ಅದನ್ನು ನೋಡಿ ಅವನಿಂದ ಮಾಡಕ್ಕೆ ಶುರು ಮಾಡಿಬಿಟ್ಟ. ಏನಪ್ಪ ನೀವು ವೀರಶೈವರು ಹಿಂಗೆಲ್ಲ ಗೋವಿನ ಒಂದು ಪಶು ಅಂತ ಸಂಬೋಧನೆ ಮಾಡಕತ್ತಾನ. ಗೋ ಅಂದ್ರ ದೇವತೆ, 63 ದೇವತೆಗಳು, 63 ಲಕ್ಷ ದೇವತೆಗಳು ಗೋವಿನ ಹೊಟ್ಟೆಯೊಳಗ ವಾಸ ಆಗ್ಯಾರ ಅನ್ನೋದು ಗೊತ್ತಿಲ್ಲ ಅವಂಗ. ಗೋವಿನ ಸೆಗಣಿಯನ್ನು ಹಣಿಗೆ ಬಡ್ಕೊಂತಿರಲು ಎಂಥ ಧರ್ಮಪ್ಪ ನೆಂಬುದು ಅಂತೇ ಇಷ್ಟು ಅವಹೇಳನ ಮಾಡಿದ ತಕ್ಷಣ ಮರುದಿನವೇ ಅವನಿಗೆ ತ್ವನ್ನ ರೋಗ ಶುರುವಾಗ್ತಿರ. ತ್ವನ್ನ ಅಂದ್ರೆ ಬಿಳುಪು ರೋಗ ಅಂತಾರೆ. ಅದಕ್ಕೆ ಶ್ವೇತ ಕುಷ್ಠ ಅಂತ ಹೇಳ್ತಾರೆ. ಶ್ವೇತ ಕುಷ್ಠ ಆಗಿಬಿಡ್ತು. ಮುಂದೆ ಬರ್ತಾ ಮಹಾರೋಗ ಆವರಿಸಿಬಿಡ್ತು. ಮಹಾರೋಗ ಅಂದ್ರ ಲೆಪ್ರಸಿ ಅಂತ ಹೇಳ್ತಾರೆ ಇಂಗ್ಲಿಷ್ನೊಳಗೆ. ಲೆಪ್ರಸಿ ಕೈಕಾಲುಗಳು ಬೆರಳೆಲ್ಲ ಕತ್ತರಿಸಿ ತುಂಡಾಗಿ ಉದುರು ಹೋಗಿಬಿಡು. ಶ್ವೇತ ಕುಷ್ಠ ಮಹಾರೋಗ ಎರಡೂ ಆವರಿಸಿಬಿಟ್ಟು. ಶ್ವೇತ ಅಂದ್ರೆ ಬೆಳ್ಳಗ, ಬಿಳಿಯ ರೋಗ ಅಂದ್ರೆ ತ್ವನ್ನ ರೋಗ. ಅವಾಗ ಸ್ವತಃ ಆತನ ಹೆಂಡತಿ ಮಕ್ಕಳು ಎಲ್ಲ ಕೂಡಿಕೊಂಡು ಇವನು ದೂರ ಇಡಕತ್ತಿದ್ರು. ಗಂಗಾ ತಂಬಿಗೂ ಬೇರೆ ಮಾಡಿದ್ರು. ಭಿನ್ನತ್ವ ಉಂಟಾಗ್ಬಿಡ್ತು. ಅವ ಅಂದ, ಯಪ್ಪ ಶಿವನಿ, ನನಗೆ ಎಂಥ ಒಂದು ಪರಿಸ್ಥಿತಿ ಬಂತು, ಇಂಥ ಹೀನಾಯ ಪರಿಸ್ಥಿತಿಗೆ ಯಾಕರೆ ಬಂತಪ್ಪ ನನಗ ಅಂತ ವಿಚಾರ ಮಾಡ್ದ. ನೋಡ್ರಿ, ಮನುಷ್ಯನಿಗೆ ರೋಗ ಬರ್ಬೇಕಪ್ಪ ಅಂತಂದ್ರ ಎಲ್ಲ ರೀತಿ ಚಲೋನೋ ಇದ್ದನು. ಅವ ಬೀಡಿನೂ ಸೇದಿಲ್ರಿ, ಸಿಗರೇಟ್ ಸೇದಿಲ್ಲ, ಏನೂ ಇಲ್ರಿ. ಆದ್ರೂ ಅವನಿಗಿಂತ ರೋಗ ಬಂತು ನೋಡ್ರಿ. ಕುರಾಕೃತ ಕರ್ಮ ವ್ಯಾಧಿ ರೂಪೇಣ ಬಾಧತೆ. ಅದು ಎಲ್ಲ ರೀತಿ ಅವ ಉತ್ತಮ ರೀತಿಯೊಳಗೆ ಇದ್ರೂ ಕೂಡ ಮೊದಲು ಮಾಡಿದ ಕರ್ಮ ಏನದ, ಆ ಕರ್ಮ ಬಂದು ತೊಡಕಾಗಿ ಅವನಿಗೆ ತೊಂದರೆ ಕೊಡ್ತದೆ. ನಾಭುಕ್ತೇ ಕರ್ಮ ಕ್ಷಯತಿ. ಯಾವುದೇ ಪ್ರಾರಬ್ಧ ಇರಲಿ, ಸಂಚಿತ ಇರಲಿ, ಆಗಾಮಿ ಇರಲಿ, ಸಂಚಿತ ಕರ್ಮ ಅಂತಂದ್ರೆ ಜನ್ಮಾಂತರದಿಂದ ಬಂದದ್ದು. ಈಗ ಹಂಗೆ 10-20 ವರ್ಷಗಳಿಂದ ಹಂಗ ವ್ಯಾಪಾರ ಮಾಡ್ಕೊಂತ, ಒಕ್ಕಲ್ತನ ಮಾಡ್ಕೊಂತ, ಕೂಡಿಟ್ಕೊಂತ ಲಕ್ಷ ಆತು, ಕೋಟಿ ಆತು, 10 ಕೋಟಿ ಆತು, ಹಿಂಗೆ ಬೆಳೆಸ್ಕೊಂಡು ಬರ್ತಾರೆ ನೋಡ್ರಿ. ಸಂಚಿತ ಅಂತ ಹೇಳ್ತಾರೆ ಅದಕ್ಕೆ. ಆ ಸಂಚಿತ ಕರ್ಮದಿಂದಾಗಲಿ, ಪ್ರಾರಬ್ಧ ಅಂದ್ರೆ ಹಿಂದಿನ ಜನ್ಮದ್ದು. ಇದೇ ಈ ಹಿಂದೇನು ಯಾವ ಜನ್ಮದಿಂದ ಬಂದದ್ದು ಪ್ರಾರಬ್ಧ ಕರ್ಮ. ಆಗಾಮಿ ಕರ್ಮ, ಮುಂದೆ ಬರುವ ಕರ್ಮ. ಇದೆಲ್ಲವನ್ನ ಧರ್ಮ ಅನ್ನತಕ್ಕಂಥದ್ದು. ಧರತೀತಿ ಧರ್ಮ, ಪತಿತಂ ಪತಂತಂ ಪತಿಷ್ಯಂತಂ ಧರತೀತಿ ಧರ್ಮ. ಧರ್ಮ ಏನು ಮಾಡ್ತೈತೆ ನೋಡ್ರಿ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮ ಏವ ಹತೋಹಂತಿ. ಮನೋ ಮಹರ್ಷಿ ಬರದಾನ. ಯಾರು ವ್ಯವಸ್ಥಿತವಾಗಿ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮ ನಿಶ್ಚಯವಾಗಿ ತ್ರಿಕಾಲಬಾಧಿತವಾಗಿ ಸತ್ಯವಾಗಿ ಅವರನ್ನು ಧರ್ಮ ರಕ್ಷಣೆ ಮಾಡ್ತದೆ. ಯಾರು ಧರ್ಮವನ್ನು ಅವಹೇಳನ ಮಾಡ್ತಾರೆ, ಈಗ ಅವಹೇಳನ ಮಾಡೇ ನೀವು ಧರ್ಮ, ಎಲ್ಲ ಧರ್ಮನು ಅವರವರಿಗೆ ಅವರವರ ಧರ್ಮ ಶ್ರೇಷ್ಠವೇ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೇ ಭಯಾವಹ. ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ನೆರೆನಂಬಿ ಆ ಧರ್ಮದಲ್ಲಿ ಆಸಕ್ತರಾಗಿ
ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕು, ಬೆಳಕು ಮಾಡ್ಕೊಂಡು ಹೋಗ್ಬೇಕು. ಮತ್ತೊಬ್ಬರು ಧರ್ಮವನ್ನು ಅವಹೇಳನ ಮಾಡಿದ್ರೆ ಹೆಂಗ? ಮಾಡಬಾರ್ದು. ಇಂಥವಕ್ಕೆಲ್ಲ ಸಾಕಷ್ಟು ಉದಾಹರಣೆಗದ. ಶಿವಯೋಗ ಮಂದಿರದೊಳಗೆ ನಮ್ಮ ಗುರುಗಳು ಬಸವಲಿಂಗ ಮಹಾಸ್ವಾಮಿಗಳು ನೋಲುಗೊಂದು ಗೋವಿಮಠಕ್ಕೆ ಆದವರು ಯಾರ ಅತಿಥಿ ಅಭ್ಯಾಸರು ದೊಡ್ಡವರು ದೊಡ್ಡ ದೊಡ್ಡ ಭಕ್ತರು ಬಂದ್ರಪ್ಪ ಅಂತಂದ ಕೂಡಿ ಅವರಿಗೆ ಅವ್ರ ಮುಂದೆ ಭಾಷಣ ಮಾಡಕ್ಕೆ ಹಚ್ತಿದ್ರು ಸಾಧಕರಿಗೆ. ಅವಾಗ ಏಕೇಣ ಜನ್ಮನ ಮುಕ್ತಿ ವೀರಾಣ ಅಂತೂ ಮಹೇಶ್ವರಿ ಅಂತೇಳಿ ಒಂದು ಸೂತ್ರ ಬರ್ತದೆ. ನಮ್ಮದೇ ವೀರಶೈವ ಧರ್ಮ, ಉಳಿದೆಲ್ಲ ಧರ್ಮಗಳು 7 ಜನ್ಮ ಆದ್ಮೇಲೆ ಅವ್ರಿಗೆ ಮುಕ್ತಿ ಆಕೈತಿ. ನಮ್ಮ ವೀರಶೈವ ಧರ್ಮದೊಳಗೆ ಒಂದೇ ಜನ್ಮದೊಳಗೆ ಮುಕ್ತಿ ಆಕೈತಿ, ಒಂದೇ ಜನ್ಮಕ್ಕನ್ನು ಮುಕ್ತಿ ಆಕೈತಿ ಅಂತ ಹೇಳಿ ವೀರಶೈವ ಕ್ರಿಯಾಚಾರದೊಳಗೆ ಅದೊಂದು ಬಂದದ. ಅವಾಗ ಬಂದಿರ್ತಕ್ಕಂಥವ್ರು ಬೇರೆ ಬೇರೆ ಇದ್ರವರು, ಬೇರೆ ಧರ್ಮಿಗಳು, ಕುಮಾರಸ್ವಾಮಿಗಳು ನಂತರ ಕರೆದು ಎಲ್ಲೋ ಮಂಕ, ಬಹಳ ಸಿಟ್ಟಿನ ಶಬ್ದ ಇದು, ಕುಮಾರಸ್ವಾಮಿ ಬಹಳ ಸಿಟ್ಟಿನ ಶಬ್ದ. ಎಲ್ಲೋ ಮಂಕ, ಎಷ್ಟು ಧರ್ಮ ಅಭ್ಯಾಸ ಮಾಡಿಯಪ್ಪ ನೀನು, ಉಳಿದೆಲ್ಲ ಧರ್ಮಗಳು ಕನಿಷ್ಠ ಅಂತ ಹೇಳದಲ್ಲ, ನಮ್ಮದು ಒಂದೇ ಶ್ರೇಷ್ಠ ಅಂತ ಹೇಳೋದಲ್ಲ, ನೀ ಓದಿದ್ದರೆ ಎಷ್ಟೆಷ್ಟು ಧರ್ಮ ಓದಿ ಹೇಳು ನನಗಂದ್ರಂತ. ಬುದ್ಧಿ ತಪ್ಪಾತ್ರಿ ನಮ್ದೇನೋ ಒಂದು ಹೇಳೋದು ಹೆಚ್ಚು ಆತ, ನಂದು ಅಪರಾಧ ಕ್ಷಮಾ ಮಾಡ್ರಿ ಅಂತೇಳಿ ಅಂದ್ರಂತ. ಎಲ್ಲ ಧರ್ಮಗಳು ಶ್ರೇಷ್ಠವೇ, ಯಾವ ಧರ್ಮ ಕಡಿಮೆ ಇಲ್ಲ. ಆಕಾಶ ಬಿದ್ದಿರ್ತಕ್ಕಂಥ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಈಶ್ವರಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಎಲ್ಲ ಅವನೇ, ಕೇಶವ ಅಂದ್ರೆ ಅವನೇ, ಈಶ್ವರ ಅಂದ್ರೆ ಅವನೇ, ಎಲ್ಲವೂ ಅವನೇ. ದೇವನೊಬ್ಬ ನಾಮ ಹಲವು, ಪರಮಪತಿವೃತ್ತಿಗೆ ಗಂಡನೊಬ್ಬ. ಬಸವನವರು ಸುಮ್ಮನೆ ಹೇಳಿಲ್ಲ. ನಾಮಗಳು ಲಲಿತಾ ಸಹಸ್ರ ನಾಮ, 1000 ನಾಮ ದೇವಿಗದಾವ, 1000 ನಾಮ ಶಿವನಿಗದಾವ. ದೇವನೊಬ್ಬನೇ ಅಲ್ಲ, ಪರಮಾತ್ಮ ಒಬ್ಬನೇ, ನಾಮ ಹಲವು. ಆಗ ಇಲ್ಲಿ ಬಂದಿರತಕ್ಕಂಥ ನಾಮ, ಪರಮಾತ್ಮನ ನಾಮ ಯಾವತ್ತು ರೀತಿಯಿಂದ ನಾವು ಬಹಳಷ್ಟು ಸ್ವಧರ್ಮದಲ್ಲಿ ನಾವು ನಂಬಿಕೆ ಇಟ್ಟುಕೊಂಡು ಮುಂದುವರಿಬೇಕು. ಪರಧರ್ಮದವ್ರು ಯಾರೇ ಕಂಡ್ರು ಅವರಿಗೆ ಸೌಹಾರ್ದತೆಯಿಂದ ಅವರನ್ನು ನಮ್ಮ ಆತ್ಮೀಯ ಬಂಧುಗಳಂತೇಳಿ ಅವರೊಂದಿಗೇನು ಕೂಡ ನಾವು ಸಹಕರಿಸಬೇಕು, ಸೌಹಾರ್ದತೆಯಿಂದ ಸಹಕರಿಸಬೇಕಂತ ಹೇಳ್ತಾರೆ. ಆಗ ಇಲ್ಲಿ ಬಂದಿರತಕ್ಕಂಥ ಗೋವಿಂದ ಭಟ್ರಿಗೆ ನೋಡಿ, ಗುರು ಶಿಷ್ಯ ಸಂಬಂಧ ಅನ್ನತಕ್ಕಂಥದ್ದು ಹೆಂಗಿರ್ತದೆ. ಗೋವಿಂದ ಭಟ್ರು ದೊರಕಿದ ಗುರು ದೊರಕಿದ ಹೌದೌದೌದು ಪರಮಾನಂದ ಭೂದ ಹರುವಿನೊಳಗೆ ಬಂದು ಹೌದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಕವಲಿ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಪರಮಾನಂದ ಭೂದ ಹರುವಿನೊಳಗೆ ಬಂದು ಪರಮಾನಂದ ಭೂದ ಹರುವಿನೊಳಗೆ ಬಂದು ದೊರಕಿದ ಗುರು ಕರಪಾತ್ರಯ ಬಿಡಿದು ನರಶರೀರದಿ ಕಳ್ಳ ಕರಪಾತ್ರಯ ಹಿಡಿದು ನರಶರೀರದಿ ಕಳ್ಳ ಕರಪಾತ್ರಯ ಹಿಡಿದು ನರಶರೀರದಿ ಕಳ್ಳ ಅರಿವು ತನ್ನಗೆ ತೋರೆ ಪರಮನಂಬಿಗೆಯಲ್ಲೂ ಅರಿವು ತನ್ನಗೆ ತೋರೆ ಪರಮನಂಬಿಗೆಯಲ್ಲೂ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ
ಪರಮಾನಂದ ಭೂಗ ಅರುವಿನೊಳಗೆ ಬಂದು ಪರಮಾನಂದ ಭೂಗ ಅರುವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಹಿಂದೆ ಜನ್ಮೋತ್ತಾರ ಒಂದು ಉಳಿಯಾದಂತೆ ಹಿಂದೆ ಜನ್ಮೋತ್ತಾರ ಸಾಗ ಬದರೆ ಪದ ಸಾನಿದ ಪಗ ಸಾನಿರಿಸರಿದ ಪದ ಹಿಂದೆ ಜನ್ಮೋತ್ತಾರ ಒಂದು ಉಳಿಯಾದಂತೆ ಹಿಂದೆ ಜನ್ಮೋತ್ತಾರ ಒಂದು ಉಳಿಯಾದಂತೆ ಒಂದೇ ವಸ್ತುವಿನೋಳು ಚಂದದಿಂದಲೇ ಬಂದು ಒಂದೇ ವಸ್ತುವಿನೋಳು ಚಂದದಿಂದಲೇ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಪರಮಾನಂದ ಭೂತ ಅರಿವಿನೊಳಗೆ ಬಂದು ಪರಮಾನಂದ ಭೂತ ಅರಿವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಶಿಶುನಾಳಧೀಶ 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 ಪ್ರಕಾಶ ಗೋವಿಂದನ ಶಿಶುನಾಳಧೀಶ 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 ಪ್ರಕಾಶ ಗೋವಿಂದನ ಅಸಮತ ಜಾರೂಪ ಕಿರಣದಿಂದಲೇ ಬಂದು ಅಸಮತ ಜಾರೂಪ ಕಿರಣದಿಂದಲೇ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಪರಮಾನಂದ ಭೂಗ ಅರಿವಿನೊಳಗೆ ಬಂದು ಪರಮಾನಂದ ಭೂಗ ಅರಿವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಗುರು ದೊರಕಿದ ಗುರು ದೊರಕಿದ ಶಿವಸಾಂಬವೇ ನಮ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ ಗುರು ಶಮವೀರೇಶ್ವರ ಮಹಾರಾಜ के गुरु कुमारेश्वर महाराज के अखमवे माता के दानेश्वरी माता के शिवसांबवे नम पार्वती पद शिव हर हर महादेव महादेव ಇಲ್ಲಿ ಗುರು ಶಿಷ್ಯರ ಮಹತ್ವ ಎಷ್ಟೈತಪ್ಪ ಅಂತಂದ್ರ ಹಿಂದಿನ ಕಾಲದೊಳಗ ಉಪವಾಸ ಬಿದ್ದು ವನವಾಸ ಬಿದ್ದು ಗುರುವಿನ ಹುಡುಕೋಂತ ಹೋಗ್ತಿದ್ರಂತ. ಗುರುವನ್ನ ದೊರಕಿಸಬೇಕಂತೇಳಿ ಎಲ್ಲ ಕಡೆನೂ ಹುಡುಕ್ತಾ ಹೋಗ್ತಿದ್ರು. ಅಂತ ಗುರು ದೊರಕಿದಾಗ ಆನಂದವಾಗಿ ಇನ್ನೇನು ಮುಕ್ತರಾದವಳಪ್ಪ, ಗುರು ಸಿಕ್ಕರು ಸಾಕು ಮುಕ್ತರಾದಂಗನ. ಆದ್ರೆ ಅಂಥ ಗುರುವಿನ ಒಂದು ಮಹತ್ವ ಇವತ್ತು ಶ್ರೀ ಗುರವೇ ನಮಃ ಇದು ಶುದ್ಧ ಪ್ರಯೋಗ. ಶ್ರೀ ಗುರವೇ ನಮಃ, ಶ್ರೀ ಗುರುವೇ ನಮಃ. ರು ಬರಬಾರದು, ರ ಬರಬೇಕು. ಗುರವೇ ನಮಃ ಅಂತ ಇದು ಗುರುವಿಗೆ ನಮಸ್ಕಾರ. ಶ್ರೀ ಗುರುವೇ ನಮಃ ಅಂತಂದ್ರೆ ಗುರುವಿಗೆ ಗುರು ನಮಸ್ಕಾರ ಅಂತ ಆಕೈತಿ. ಇದು ಸಂಸ್ಕೃತದೊಳಗ. ಆದ್ರ ಒಬ್ಬ ಹುಡುಗ ಮಾನ್ಯ ಏನ್ ಗುರು ಅಂತ ಹೆಗಲ ಮೇಲೆ ಕೈಕೊಂತದ. ಏನು ಹಿಂಗೆಲ್ಲ ಲೂಜ್ ಮಾತಾಡಬೇಡ, ಲೂಜ್ ಅನ್ಬೇಡ. ಏನ್ ಬಿಡು, ಗುರುವೇ ನಮ ಅನ್ಬೇಕಲ್ಲ. ಗುರುವೇ ನಮಃ ಅನ್ನ ಕತ್ಬಿಟ್ಟನ್ರಿ ಅವ. ಈಗಿನ ಹುಡುಗರು ಗುರುವೇ ನಮಃ, ಗುರವೇ ನಮಃ ಅಲ್ಲೇನವ, ಗುರುವೇ ನಮಃ, ಅವೇ ನಮಃ, ಗುರುವೇ ನಮಃ. ಇಷ್ಟು ಹುಡುಗರು ಲೂಸ್ ಆಗಿಬಿಟ್ಟವ. ಯಾಕಾಗ್ಯಾವಪ್ಪ ಅಂತಂದ್ರೆ ಸಂಸ್ಕೃತಿ ಅಭಾವ, ಸಂಸ್ಕಾರದ ಅಭಾವ.
ಮನೆತನದೊಳಗ ಸಣ್ಣ ವಯಸ್ಸಿನೊಳಗನ ಅವಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಕೊಂತ ವಿನಯವನ್ನು ಹೇಳ್ಕೊಂತ ಹೋದ್ರ ಅವು ಹೆಂಗ್ ಬೇಕಂಗೆ ತಯಾರಾಗ್ತಾವ. ಪಡಿಯತ್ತಿದ್ದಂಗೆ ಮಕ್ಕಳಂದ್ರೇನು ಪಡಿಯತ್ತಿದ್ದಂಗೆ ಒಳ್ಳೆ ಸಂಸ್ಕಾರ ಕೊಟ್ಕೊಂತ ಹೋಗ್ಬೇಕು, ಒಳ್ಳೆ ಮಕ್ಕಳು ತಯಾರಾಗ್ತಾವ. ಇಲ್ಲಪ್ಪ ಅಂತಂದ್ರೆ ಇಷ್ಟು ಲೂಸ್ ಆಗ್ತಾವ, ಲೂಸ್ ಆಗಿ ಮುಂದೆ ನಿಮಗೂ ಜೋಪಾನ ಮಾಡೋದಿಲ್ರಿ ಅವರು, ನಿಮ್ಮನ್ನೂ ನೋಡಂಗಿಲ್ಲ ಜೋಪಾನ ಮಾಡಂಗಿಲ್ಲ. ಭಾಳ ಆದ್ರೆ ವೃದ್ಧಾಶ್ರಮ ಕಟ್ಟಿಬಿಡ್ತಾರೆ ನೋಡ್ರಿ. ಯಾಕೆ ವೃದ್ಧಾಶ್ರಮ ತಯಾರಾಗ? ಮತ್ತೆ ವೃದ್ಧಾಶ್ರಮ ಕಟ್ಟುವುದು ಅಕಸ್ಮಾತ್ ಏನಾದರೂ ಹತ್ತಿರ ಇಲ್ಲಿರಪ್ಪ ದುಡ್ಡಪ್ಪ ಅಂತಂದ್ರೆ ಗುರು ಇವು ತಂದೆ ತಾಯಿ ಅಂತಕ್ಕಂಥ ಮಾತೃಭಾವನೆ ಪಿತೃಭಾವನೆ ಗುರುಭಕ್ತಿ ಮಾತ್ರ ಉಳಿದಿಲ್ಲ ಇವ್ರ ಹತ್ರ. ನೋಡಿ ಎಷ್ಟೋ ಮಂದಿ ತಂದೆ ತಾಯಿನ ಹೊಡೆದಾರ ಬಡ್ದಾರ ಒದ್ದಾರ. ಇಂಥ ಪೀಳಿಗೆ ಹುಟ್ಟ್ಯದ. ಅದಕ್ಕಿದೊಂದು ದುರ್ದೈವದ ಸಂಗತಿ. ಅದಕ್ಕಾಗಿ ಮಠಮಾನ್ಯದಲ್ಲಿನೇ ಇಂಥ ಒಂದು ಟ್ರೈನಿಂಗ್ ಕಾಲೇಜ್ ಇದ್ದಂಗೆ, ಸಂಸ್ಕೃತಿಯ ಟ್ರೈನಿಂಗ್ ಕಾಲೇಜ್ ಯಾವುದಪ್ಪ ಅಂತಂದ್ರೆ ಮಠಮಾನ್ಯಗಳು ಇವತ್ತಿನ ಕಾಲದ. ಇಲ್ಲೇ ಬಂದು ಕಲಿಬೇಕಲ್ರಿ. ನೋಡ್ರಿ ಹಿಂದಿನ ಕಾಲದ ಮಠದಾಗ ಹುಟ್ಟಿದವರು, ಮಠದಾಗ ಸಂಸ್ಕಾರ ಹೊಂದಿದವರು ಎಷ್ಟು ಭಕ್ತಿ ಇಟ್ಕೊಂಡು ಹೊಂಟಾರ. ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತೇಳಿ ಸಂಘ ಕರೆದು ಏನಪ್ಪ ಮಠದಾಗ ನಾವು ಕಲ್ತೀವಿ, ಮಠದ ಅನ್ನ ಊಟ ಮಾಡಿವಿ, ಪ್ರಸಾದ ತಗೊಂಡ್ವಿ, ಮಠದ್ದು ಏನು ಕೊಡ್ಬೇಕು, ಮಠಕ್ಕೆ ಏನಾರು ಸಲ್ಲಿಸ್ಬೇಕಲ್ಲ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡ್ಕೊಂಡು ಅಂತೇಳಿ ಧಾರವಾಡ ಮುರುಘಾ ಮಠದಾಗ ಅಪ್ಪಗಳು ಅಲ್ಲೇ ಶಿಕ್ಷಣ ಆಗೈತಿ. ಮುರುಘಾ ಮಠದ ಹಳೆಯ ವಿದ್ಯಾರ್ಥಿಗಳು ಸಂಘ ಕಟ್ಕೊಂಡು ಒಂದು ಸಮ್ಮೇಳನ ಮಾಡಿ ಕಮಿಟಿ ಕರೆದು ಮಠಕ್ಕೆ ಏನಾದರೂ ಸಲ್ಲಿಸ್ತಾರೆ. ಇಲ್ಲಿ ತುಮಕೂರು ಸಿದ್ಧಗಂಗಾ ಮಠದಾಗೂ ಅಷ್ಟೇ, ಅಲ್ಲಿ ಬೆಳಗಾವಿ ನಾಗನೂರು ಸ್ವಾಮಿ ಮಠದಾಗೂ ಅಷ್ಟೇ. ಹೀಗೆಲ್ಲ ಹಳೆ ವಿದ್ಯಾರ್ಥಿಗಳ ಕೂಡಿಕೊಂಡು ಒಂದು ಉಪಕಾರ ಸ್ಮರಣ ಹಿಡ್ಕೊಂಡು ಈ ಈ ಸ್ಥಾನದಿಂದ ನಾವು ದೊಡ್ಡ ಸ್ಥಾನಕ್ಕೆ ಹೋಗಿವಿ, ಮೇರು ವ್ಯಕ್ತಿಗಳಾಗಿ ಅಂದ ಮೇಲೆ ಈ ಸ್ಥಾನಕ್ಕೆ ಏನಾದರೂ ನಾವು ಸಲ್ಲಿಸ್ಬೇಕಂತಕ್ಕಂಥ ಭಾವನಾ ಇಟ್ಟುಕೊಳ್ಳದೆ ಉಪಕಾರ ಭಾವನಾ ಅಂತಾರ. ಇದಕ್ಕೆ ಕೃತಜ್ಞತಾ ಭಾವ ಅಂತಾರ. ಕೃತಜ್ಞತಾನೇ ಬೇರೆ, ಕೃತಜ್ಞತಾನೇ ಬೇರೆ. ಬಹಳಷ್ಟು ಹುಡುಗರು ಇವತ್ತಿನ ಕಾಲಕ್ಕೆ ಕೃತಜ್ಞರಾಗ್ಲಿಕ್ಕತ್ಯಾರ. ಅದು ಸಂಸ್ಕಾರದ ಅಭಾವ. ಹಾಗಾಗದಂಗ ಎಲ್ಲ ರೀತಿಯಿಂದ ಸುಮತಿ ನಿರ್ಮಲರು ಈ ತಾಯಿಗೆ ಚಿಕ್ಕ ವಯಸ್ಸಿನೊಳಗ ಸಂಸ್ಕಾರ ಕೊಟ್ರಂತೇಳಿ ಆ ಸಂಸ್ಕಾರದ ಪ್ರಭಾವದಿಂದ ಓಣಿ ಒಳಗೆ ಎಲ್ಲರೂ ಕೂಡ ಸಂಸ್ಕಾರ ಯುಕ್ತರಾಗ್ಯಾರ. ಎಲ್ಲ ಹೆಣ್ಮಕ್ಳು ಸಂಸ್ಕಾರ ಯುಕ್ತರಾಗ್ಯಾರ ನೋಡ್ರಿ. ಆದ್ರೆ ಊರು ದೊಡ್ಡದಿತ್ತಪ್ಪ ಅಂತಂದ್ರೆ ಆ ಓಣಿ ಬೇರೆ, ಈ ಓಣಿ ಬೇರೆ, ಬೇರೆ ಬೇರೆ ಓಣಿ ಇರ್ತಾವ. ಈ ಓಣಿ ಸುದ್ದಿ ಆ ಓಣಿ ಗೊತ್ತಾಗಿರೋದಿಲ್ಲ, ಆ ಓಣಿ ಸುದ್ದಿ ಈ ಓಣಿ ಗೊತ್ತಾಗಿರೋದಿಲ್ಲ. ಆದ್ರೆ ಒಬ್ಬೊಬ್ರು ಈ ತಾಯಿಗೆ ಬಂದಿರತಕ್ಕಂಥ ಚನ್ನಮಲ್ಲಿಕಾರ್ಜುನನ ದೇವರ ಹುಚ್ಚೇನು ಹಿಡ್ದೈತಿ ನೋಡ್ರಿ. ಇದು ಒಂದೊಂದು ನಮೂನಿ ನಾನಾ ರೀತಿಯೊಳಗ ಜನ ಕಲ್ಪನೆ ಮಾಡ್ಕೊಳಕತ್ತಾರೆ. ಯಾಕಂದ್ರೆ ಅವ್ರವ್ರಿಗೆ ಒಂದೊಂದು ಹುಚ್ಚಿರ್ತೈತಿ. ಅವ್ರು ಅದಕ್ಕೆ ಅಷ್ಟಕ್ಕೇನೆ ವಿಚಾರ ಮಾಡೋರವ್ರು. ಅದೇನು ಕಾಮಣಿ ಆದವನಿಗೆಲ್ಲೂ ಹಳದಿ ಕಾಣ್ತೈತಿ, ಹಸಿರು ಕಾಣ್ತೈತಿ ಅಂತ ಹೇಳ್ತಾರೆ ನೋಡ್ರಿ. ಕಾಮಣಿ ಆದವ್ರು ಅದ ಇರ್ತೈತಿ. ಆ ವ್ಯಸನದೊಳಗಿದ್ದವ್ರಿಗೆ ಎಲ್ಲರೂ ಹಿಂಗ ಇರ್ತಾರ, ಅವರು ಹಿಂಗ ಇರ್ತಾರ, ಅವ್ರು ಹಂಗೆ ಇವ್ರು ಹಂಗೆ, ಎಲ್ಲರೂ ಹಂಗೆ ಬಿಡಂತಂತಾರೆ. ಹಾಗಾಗದಂಗ ಕೆಲವು ಜನ ಅಕ್ಕ ಮಹಾದೇವಿ ತಾಯಿ ಬಗ್ಗೆ ಏನೇನೋ ಕಲ್ಪಿಸಿಕೊಂಡು ಮಾತಾಡ್ತಿದ್ರು ನೋಡ್ರಿ. ಎಲ್ಲರೂ ಪುಷ್ಪವೃಷ್ಟಿ ಮಾಡೋದನ್ನ ಒಬ್ಬೊಬ್ರು ಕಲ್ಲು ಹೋಗ್ಯವ್ರು ಇರೋವ್ರಿ, ಪತ್ತರ ಪುಷ್ಪನ ಆಗುದವು. ಅದಕ್ಕಾಗಿ ಏನಂತಿದ್ರು, ಯಪ್ಪ ಅಕ್ಕ ಮಹಾದೇವಿ ಏನ ಒಂದು ನಮ್ಮನೆ ಹುಚ್ಚಿರ್ತೈತಂದಪ್ಪ, ವಯಸ್ಸಿಗೆ ಬಂದೈತೆ ಪಾಪ, ಲಘು ಮನೆತನ ಸಿಗ್ಲಿಲ್ಲ, ಲಘು ಗಂಡನ ಮಾಡ್ಕೊಳ್ಳಿಲ್ಲ, ಏನ್ ತಂದೆ ತಾಯಿನ ತಪ್ಪಿದ್ರ ಹಾದಿ, ಲಘು ಮಾಡಬೇಕಲ್ಲ ಅಂತ ಹಿಂಗನೂ ಮಾತಾಡ್ತಿದ್ರು. ಬೇರೆ ಬೇರೆ ಓಣಿಯೊಳಗೆ ಈ ನಮ್ಮನೇನು ಮಾತಾಡ್ತಿದ್ರು. ಅವ್ರ ವಿಚಾರನೂ ಅಷ್ಟಕ್ಕಷ್ಟೇ ಇರ್ತದ ಮಾತಾಡಿ. ಆದ್ರೆ ಇದೆಲ್ಲವನ್ನ ವಿಚಾರ ಬರ್ಲಿಕ್ಕಾಗೇನು ಅದೆಲ್ಲ ಬಂದು ತಂದೆ ತಾಯಿ ಕೂಡ್ಕೊಂಡು, ಯವ್ವ ತಾಯಿ ನೀನೇನು ಚನ್ನಮಲ್ಲಿಕಾರ್ಜುನ ಹುಚ್ಚ ಹಿಡ್ಕೊಂಡ್ಬಿಟ್ಟಿ, ಹಿಂಗಾದ್ರೆ ಹೆಂಗ, ಮಂದಿ ಒಂದೊಂದು ನಮೂನಿ ಮಾತಾಡಕತ್ತಾರ. ಇವತ್ತು ನಾನು ಬಟ್ಟೆ ತೊಳಕ್ ಹೋಗಿದ್ದೆ, ಅಲ್ಲಿ ನಿನ್ನ ಬಗ್ಗೆನ ಮಾತಾಡಕತ್ತಿದ್ರ, ಯವ್ವ ಏನಿದು ಹಿಂಗ್ಯಾಕಾಯ್ತು ಅಂಥೇಳಿ ತಾಯಿ ಬಹಳ ಚಿಂತೆಗೀಡಾಗ್ಯಾಳ, ಚಿಂತೆ ಮಾಡಕತ್ತಾಳ. ಇಂಥದ್ರೊಳಗ ಅಮ್ಮ ತಾಯಿ ವಚನ ಹೇಳ್ತಾಳ. ಆ ತಾಯಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಹಾಡ್ತೀರೇನ್ರಿ? ಆವಾಗ ಹೇಳಿದ್ದು,
ಚಂದದೊಂದು ಮನೆಯ ಮಾಡಿ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಚಂದನೆ ಕಾಕುರಯ್ಯ ಲೋಕ ಹೊರಗೆ ಹುಟ್ಟಿದ ಹಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಹೀಗೆ ತಂದೆ ತಾಯಿಗಳು ಬಹಳಷ್ಟು ಗೋಗರಿದು ಏನ್ ನಮ್ಮ ತಾಯಿ ಹಿಂಗೆಲ್ಲ ಜನ ಮಾತಾಡಕತ್ಯಾರ, ಒಂದು ನಮನಿನ ಸುದ್ದಿ ತೆಗದಾರ, ಹೆಂಗ್ ಮಾಡೋದು ಅಂದಾಗ ಈ ವಚನ ಹೇಳ ನೋಡ್ರಿ. ಆವಾಗಿನ ತಂದೆ ತಾಯಿ ಮುಂದೆ ಹೇಳಿರ್ತಕ್ಕಂಥ ವಚನ ಇದು. ಹೆದರ್ಬೇಡ್ರಿ, ಬೆದರ್ಬೇಡ್ರಿ, ಬೆಚ್ಚಬೇಡ್ರಿ. ಯಾಕಂದ್ರೆ ನಾವು ಸರಿಯಾಗಿದ್ದಾಗ ದೇವ್ರು ನಮ್ಮನ್ನು ಕಾಪಾಡ್ಲಿಕ್ಕತ್ತೇನ, ನಾವೇ ಚಲೋದು. ದೇವ್ರ ಹೆದರಿಕೆರೆ ಏನದ, ನಾವು ಶುದ್ಧವಾಗಿದ್ದಾಗ ಹೆದರು ಕಾರಣ ಇಲ್ಲ ಅಂತೇಳಿ ಈ ಸಖಿಯರಿಗೇನು ಹೇಳಾಕತ್ತಾಳ. ಶ್ರೀಶವರ್ಮನ ಒಂದು ಕಥೆ ಏನದ, ಅವ ವಿಭೂತಿಯನ್ನ ನಿಂದ ಮಾಡಿದ್ದರಿಂದ, ವಿಭೂತಿ ಅಂದ್ರೆ ಸಾಮಾನ್ಯ ವಸ್ತು ಅಲ್ಲ, ಅಂಥದ್ದನ್ನ ನೀ ನಿಂದ ಮಾಡಿಯಪ್ಪ ಅಂತಂದ ಮೇಲೆ ನೀನು ಕರ್ಮ ಕಟ್ಕೊಂಡಂಗ. ಅವಾಗ ಮಹಾರೋಗ ಆವರಿಸಿತು. ಆ ರೋಗ ಆವರಿಸಿದಾಗ ನೋಡ್ರಿ, ಮನುಷ್ಯ ಯಾವಾಗ ಹಣ್ಣುಗಾಯಿ ನೀರ್ಗಾಯಿ ಹಾಕನಪ್ಪ ಅಂತಂದ್ರೆ ಸೊಕ್ಕ ಯಾವಾಗ ಅಡಿಗೆ ಹೋಗ್ತೈತಪ್ಪ ಅಂತಂದ್ರ ಒಂದು ಅಸಾಧ್ಯವಾಗಿರ್ತಕ್ಕಂಥ ರೋಗ ಆವರಿಸ್ತಪ್ಪ ಅಂದ್ರ ಏನು ಉಪಚಾರ ಮಾಡಿದ್ರು ಅದು ಕಡಿಮೆ ಆಗಂಗಿಲ್ಲ ನೋಡಿ ರೋಗ. ಅವಾಗಂಬು ಆಮೇಲೆ ಕಿತ್ತು ತಿನ್ನುವ ಬಡತನ ಬಂದಾಗ, ಇನ್ನೊಮ್ಮೆ ಎಲೆಕ್ಷನ್ದೊಳಗ ಫೇಲ್ ಆದಾಗ, ಈ ಮೂರು ಪ್ರಸಂಗದೊಳಗ ಅವ ಹಣ್ಣಗಾಯಿ ನೀರ್ಗಾಯಿ ಆಗಿಬಿಡ್ತಾನ ನೋಡ್ರಿ. ಇವು ಮೂರು ಒಂದ ಇವು. ಅದಕ್ಕ ಇಲ್ಲೇನು ಬಂದದ ಇವಾಗ ಮಹಾರೋಗ ಲೆಪ್ರಸಿ ಬಂದು ಕಾಡ್ಲಿಕ್ಕತ್ತದ, ಹೋಗುವಲ್ದು. ಯಾರೋ ಹೇಳಿದ್ರು, ನೋಡಪ್ಪ ಯಾವುದನ್ನ ನಿಂದ ಮಾಡಿದೆ ನೀನು ಅದರಿಂದಲೇನೆ ನಿನ್ನ ಗುಣಮುಖ ಆಗ್ಬೇಕಲ್ಲ, ಎಲ್ಲಿ ನೀ ಕಳ್ಕೊಂಡಿದ್ದ ಅಲ್ಲೇ ಹುಡುಕಾಡ್ಬೇಕಲ್ಲ ಅಂತಂದಾಗ, ಸೋಮಾರ್ಯ ಅಂತೇಳಿ ಒಬ್ಬ ಶಿವಯೋಗಿ ಅಲ್ಲಿ ಒಂದು ದೇವಸ್ಥಾನದೊಳಗೆ ವಾಸವಾಗಿದ್ದ, ಖಾಯಂ ಅಲ್ಲೇ ಇದ್ದ. ಅವ್ರ ಹತ್ರ ನೀ ಹೋದೆಪ್ಪ ಅಂತಂದ್ರ ನಿನ್ನ ರೋಗ ಹೋಗ್ತದ ಹೇಳಿದ್ರು ಯಾರೋ. ಅವಾಗ ಹೋಗಿ ಹೇಳ್ದ, ಇದ್ದ ಸಂಗತಿ ಹೇಳ್ದ. ಮಾಡಿದ ತಪ್ಪು ಹೇಳ್ಬೇಕಲ್ಲ, ತಪ್ಪು ಹೇಳಿದಾಗನ ಕ್ಷಮಾಪಣೆ ದೊರೀತದ. ತಪ್ಪು ಹಂಗ ಮುಚ್ಚಿಟ್ಕೊಂಡ್ಬಿಟ್ರ. ಈಗ ವೈದ್ಯರ ಮುಂದೆ ಹೋಗಿರ್ತಾನೆ, ಡಾಕ್ಟರ್ ಮುಂದೆ, ಉಳಿದರ ಮುಂದೆ ನೀ ಮುಚ್ಚಿಡು. ಬೀಗರು ಬಿದ್ದರು ವಿಶ್ವಾಸಗಳು ಯಾರಿದ್ದವ್ರ ಮುಂದೆ ಮುಚ್ಚಿಡು. ಡಾಕ್ಟರ್ ಮುಂದೆ ರೋಗ ಮುಚ್ಚಿಟ್ಟು ಹ್ಯಾಂಗ ಹೋಗ್ತೈತಿ? ಇದ್ದ ಸಂಗತಿ ಹೇಳಬೇಕು. ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಔಷಧ ಅವ್ರು ಕೊಡ್ತಾರೆ. ಅವ್ನು ಹೋಗಿ ಹೇಳ್ದ, ಯಪ್ಪ ನಾ ಹಿಂಗ ವಿಭೂತಿ ಬಗ್ಗೆ ತಿರಸ್ಕಾರದ ನುಡಿಗಳನ್ನ ಆಡಿದೆ, ಅದಕ್ಕೆ ನನಗೆ ಇಂಥದ್ದಾಗಿಬಿಡ್ತು, ಹೆಂಗ್ ಮಾಡ್ಬೇಕು? ಆಯ್ತಪ್ಪ ಒಳ್ಳೇದತ್ ಬಾ ಅಂತ ಹೇಳಿ ತಿಳ್ಕೊಂಡು ಚಲೋದೊಂದು ಭಸ್ಮ ಗಟ್ಟಿ ತಗೊಂಡು ಅದಕ್ಕೆ ಕ್ರಿಯಾ ಮಾಡಿ ಪಾದೋದಕ್ಕೆ ಬೆರೆಸಿ, ಅಪ್ಪ ಇದನ್ನ ಹಚ್ಕೊಂತ ಹೋಗು, ಈ ಭಸ್ಮ ತೀರೋದ್ರೊಳಗನೆ ನಿನ್ನೆಲ್ಲ ರೋಗ ಹೋಗಿಬಿಡ್ತತೆ ಅಂತ ಹೇಳಿ ಕೊಟ್ಟು. ಇಷ್ಟು ಕೊಟ್ಟು ಕುಳಿನ, ಇಷ್ಟು ಹೇಳಿದ ಕುಳಿನ ದಿನನಿತ್ಯಲೂ ಭಸ್ಮ ಸ್ನಾನ ಮಾಡ್ತಾ ಇದ್ದ.
ಭಸ್ಮ ಸ್ನಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸರ್ವ ಕ್ಷೇತ್ರೀಯಸು ಯತ್ಪುಣ್ಯಂ, ಎಲ್ಲಾ ಕ್ಷೇತ್ರದಲ್ಲಿ ಅಷ್ಟಾಷಷ್ಠಿ ತೀರ್ಥಗಳಲ್ಲಿ ಮಿಂದು ಬಂದಿರತಕ್ಕಂಥ ಸ್ನಾನ ಮಾಡಿರ್ತಕ್ಕಂಥ ಪುಣ್ಯ ನಿಮ್ಮಲ್ಲಿರ್ತಕ್ಕಂಥ ಕೇವಲ ಒಂದು ಗುರುಗಳಿಂದ ತಂದಿರ್ಬೇಕಾ, ಮತ್ತೆ ಎಲ್ಲರೂ ಸಂತಾನ ತಂದಿದ್ದಲ್ಲ. ನಾ ಹೇಳೋದು ಗುರುಗಳ ಮೂಲಕ ಅವ್ರು ಕ್ರಿಯಾ ಮಾಡಿ ಕೊಡ್ತಾರೆ. ಪಾದೋದಕ ಬೆರೆಸಿ ಮಂತ್ರ ಪೋಕ್ಷಣೆ ಮಾಡಿ ಪಾದೋದಕ ಮಂತ್ರ ಸಂಬಂಧ ಮಾಡಿ ಕೊಟ್ಟಾಗ ಅದು ಭಸ್ಮ ಕೆಲಸ ಕೊಡ್ತದ. ಅಂಥದ್ದೊಂದು ಭಸ್ಮವನ್ನು ತಗೊಂಡು ಇವ ದಿನಾಲು ವಿಭೂತಿರ್ಭೂಷಣಂ ಚೈವ ವಿಧಿ ಕರ್ಮಂ ವಿನಾಶನಂ ಯಮರ್ಲೋಕ ಭಯಂ ನಾಸ್ತಿ ಶಿವರ್ಲೋಕ ಮಹೀಯತೆ, ಇಷ್ಟು ಕೆಲಸ ಮಾಡ್ತೈತಿ ವಿಭೂತಿ. ಯಮನ ಲೋಕವನ್ನ ತಪ್ಪಿಸಿ ಬಿಡ್ತದ, ಶಿವಲೋಕಕ್ಕನ್ನ ತಗೊಂಡು ನೇರವಾಗಿ ತಗೊಂಡು ಹೋಗ್ತದ. ಅಂಥ ವಿಭೂತಿ ಯಾವಾಗ ತಗೊಂಡ ಅಂಥ ವಿಭೂತಿನ ಧಾರಣ ಮಾಡ್ಕೋಂತ ನೆರೆ ನಂಬಿ ಆ ವಿಭೂತಿನ ಧಾರಣ ಮಾಡ್ದ, ಅವನ ರೋಗ ತನ್ನಿಂದ ತಾನೇ ಹೋಗಿಬಿಡ್ತು. ಗಟ್ಟಿ ಭಸ್ಮದ ಗಟ್ಟಿ ತೀರೋದ್ರೊಳಗನ ಅವನ ರೋಗ ಎಲ್ಲ ವಾಸಿಯಾಗಿ ಹೋಯ್ತು. ಇಂಥ ಒಂದು ಶಕ್ತಿ ವಿಭೂತಿ ಇರ್ತೈತವ ತಾಯಿ ಅಂತೇಳಿ ತಿಳ್ಕೊಂಡು ಅಕ್ಕ ಮಹಾದೇವಿ ತಾಯಿ ಅವರೇನು ವಿಡಿಯೋ ತಗೊಂಡು ಬಂದಾರ ನೋಡ್ರಿ. ಅವ್ರ ಮುಂದ ಓಣೊಳಗಿದ್ದಂಥ ಸಖಿಯರ ಮುಂದ ಇದೆಲ್ಲವನ್ನು ಹೇಳ್ಕೊಂತ ಮಂತ್ರದ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಂತ್ರ, ಆ ಮಂತ್ರ ನೋಡಿ ಎಂಥ ಶಕ್ತಿ ಮಂತ್ರದಿಂದಪ್ಪ ಅಂತಂದ್ರ ಅಂತಿಂದ ಶಕ್ತಿ ಇರಂಗಿಲ್ಲ. ಮಂತ್ರ ಸಾಮಾನ್ಯ ಅಲ್ಲ, ಗುಣಶೇಖರ ಅಂಥೇಳಿ ಇಲ್ಲೊಬ್ಬ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಶರಣ. ಮಂತ್ರ ಸಿದ್ಧಿ ಆಗ್ಬೇಕದು. ಸಿದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಆಚಾರ ವಿಚಾರದೊಳಗ ಬಲ್ಲಿದರಾಗಬೇಕು. ಗುರು ಯಾವಾಗ ನಾವು ಮಂತ್ರ ಹೇಳ್ಯಾನ ಕಿವ್ಯಾಗಪ್ಪ ಅಂತಂದ ಮೇಲೆ ಆ ಮಂತ್ರವನ್ನು ಪಠಣ ಮಾಡಬೇಕು ಮತ್ತು ಸುಳ್ಳು ಹೇಳಬಾರ್ದು, ಆಚಾರದಿಂದ ನಡ್ಕೋಬೇಕು, ಸತ್ಯ ಶುದ್ಧ ಜೀವನ ಮಾಡಬೇಕು ಅಂದಾಗ ಮಂತ್ರ ಸಿದ್ಧಿ ಆಕೈತಿ. ಹಂಗೆ ಸಿದ್ಧಿ ಆಗೋದಿಲ್ಲ, ಶುದ್ಧ ಆಗೋದಿಲ್ಲ. ಸಿದ್ಧ ಪ್ರಸಿದ್ಧ ಆಗ್ಬೇಕಪ್ಪ ಅಂತಂದ್ರೆ ಆಚಾರದ ನಡೆದಾಗ ಶುದ್ಧ ಆಕೈತಿ. ಇವ ಬಂದಿರ್ತಕ್ಕಂಥ ಗುಣಶೇಖರ ಮಂತ್ರಿ, ಒಬ್ಬ ರಾಜನಿಗೆ ಮಂತ್ರಿ ಆಗಿದ್ದೇವ. ಇಂಥ ಮಹಾಮಂತ್ರಿ ಆಗಿ ಎಲ್ಲರಿಗಿನ್ನು ಮಂತ್ರ ಬೋಧೆಯನ್ನ ಮಾಡ್ತಿದ್ದ. ಈಗ ನೀವು ಕರೆಸ್ತೀರಿ, ವೈದಿಕರನ್ನು ಕರೆಸ್ತೀರಿ, ರುದ್ರಾಭಿಷೇಕ ಮಾಡಿಸ್ತೀರಿ, ಮಂತ್ರ ಪಠಣ ಮಾಡಿಸ್ತೀರಿ, ನವಗ್ರಹ ಪೂಜಾ ಮಾಡಿಸ್ತೀರಿ, ಎಲ್ಲ ಒಂದೊಂದು ಮಂತ್ರ ಅದಾವ. ಆ ಮಂತ್ರ ಸಾಮಾನ್ಯ ಇಲ್ಲ. 7 ಕೋಟಿ ಮಂತ್ರಗಳಲ್ಲಿ ಇದೇನು ಮಹಾಮಂತ್ರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದಕ್ಕೆ ನಿಮ್ಗೆ ಹೇಳ್ಬೇಕ ಅಂದ್ರೆ ಪಾರಮೇಶ್ವರ ಆಗಮದೊಳಗ ಪರಮಾತ್ಮನೇ ಸ್ವತಃ ಹೇಳ್ಯಾನ. ಏನಪ್ಪ? ದೈವಾಧೀನಂ ಜಗತ್ ಸರ್ವಂ. ಈ ಜಗತ್ತು ದೈವಾಧೀನಕ್ಕೆ ಒಳಪಟ್ಟದ, ದೈವಾಧೀನ ಆಗಿ ಹೋಗ್ಬಿಟ್ಟದ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತಃ ತನ್ಮಂತ್ರೋ ಜಂಗಮಾಧೀನಂ ಮಮ ದೈವತು ಜಂಗಮ. ಪರಮಾತ್ಮ ಪಾರಮೇಶ್ವರ ಆಗಮದೊಳಗೆ ಹೇಳಿದ್ದು, ಸುಮ್ಮನೆ ಎಲ್ಲೋ ಯಾರೋ ಹೇಳಿದಂತಲ್ಲ, ಸ್ವತಃ ಪಾರ್ವತಾದೇವಿ ಮನ್ನು ಪರಮಾತ್ಮನೇ ಹೇಳ್ಯಾನ. ಮಮ ದೈವತು ಜಂಗಮ. ಯಾಕ? ಆ ಮಂತ್ರ ಆ ಜಂಗಮನ ವಶ ಐತಿ. ಅದಕ್ಕಾಗಿ ಅಂಥ ಜಂಗಮನೇ ನನ್ನ ದೈವ, ನನ್ನ ದೇವರು, ನನಗೆ ಗುರು, ನನಗೆ ಮಹಾತ್ಮ ಅಂತೇಳಿ ಪರಮಾತ್ಮನ ಹೇಳ್ಯಾನ. ಅದಕ್ಕಾಗಿ ಪೂಜ್ಯರಲ್ಲಿ ಅವ್ರ ಮಂತ್ರ ಸಿದ್ಧಿ ಇರ್ತದ, ಅವ್ರೇನು ಮಾಡಿ ಕೊಡ್ತದ ಎಲ್ಲೋ ಸಿದ್ಧಿಯನ್ನು ಪಡೀತದ ಅಂತಕ್ಕಂಥ ವಿಚಾರವನ್ನ, ಮಂತ್ರದ ಶಕ್ತಿ ಅಂತದನ್ನೋದನ್ನ ಇಲ್ಲಿ ಗುಣಶೇಖರ ಅನ್ನತಕ್ಕಂಥ ಅವ್ನು ತೋರಿಸಿಕೊಡ್ತಾನೆ. ಅವನಿಗೆ ಎಂಥ ಆಪತ್ತುಗಳು ಬರ್ತಾವ. ನೀನು ಹೇಳಿದ್ನಲ್ಲ, ಬಹುಶಃ ಶರಣರಾಗ ಅವ್ರಿಗೆ, ಚರಿತ್ರ ನಾಯಕ ಆಗ್ತಕ್ಕಂಥವ್ರಿಗೆ ಬಹಳ ಕಷ್ಟಗಳು ಬರ್ತಾವ್ರಿ. ಯಾಕೆ ಕಷ್ಟಗಳು ಬರ್ತಾವಪ್ಪ ಅಂದ್ರೆ, ಫಲವಾದ ಮರವನ್ನೆಲ್ಲರೂ ತರಿವರು ನೋಡಯ್ಯ, ಫಲವಿಲ್ಲದ ಮರವನ್ನು ಯಾರೂ ಹೊರಳಿ ನೋಡರು ನೋಡಯ್ಯ. ಗಿಡ ಫಲಭರಿತವಾಗಿ ನಿಂತದ, ಹಣ್ಣು ಗಿಡ ತುಂಬ ಹಣ್ಣಾಗ್ಯವಪ್ಪ ಅಂತಂದ್ರೆ ಬಿಡ್ತಾರೇನ್ರ? ಆ ಗಿಡ ಬಿಡೋದಿಲ್ಲ. ಅದಕ್ಕೆಲ್ಲ ಸ್ವಲ್ಪ ಒಂದರ ಹಣ್ಣು ತಗೊಂಡು ಹೋದಾಗ ಸಮಾಧಾನ ಆಕೈತೆ ಅವ್ರಿಗೆ. ಅವಕಾಶಕ್ರೆ ಮತ್ತೊಂದು 10 ಹಣ್ಣನ್ನು ತಗೊಳ್ಳೋರ, ಕಲ್ಲು ಒಯ್ಯವ್ರ, ಬಡಗಿಲೆ ಬಡಿಯವ್ರ, ಗಿಡ ಹತ್ತವ್ರ. ಹಂಗ ಇದೇನು ಮಂತ್ರ ಸಿದ್ಧಿ ಮಾಡ್ಕೊಂಡವ್ರು ಶರಣರು ಅಂತಕ್ಕಂಥವ್ರು ಫಲಭರಿತವಾಗಿರ್ತಕ್ಕಂಥ ಮರ ಇದ್ದಂಗ್ರಿ, ಮರ ಇದ್ದಂಗ. ಮತ್ತು ಭಾಳ ಒಂದು ಗೊಡ್ಡ ಗಿಡ ಇರ್ತಾವಲ್ರಿ, ಒಂದು ಹಣ್ಣು ಆಗಿರೋದಿಲ್ಲ ಅದು. ಅದನ್ನ ಯಾರು ಹೊಳೆ ನೋಡ್ತಾರ ಅಲ್ಲಿ? ಕಣ್ಣೆತ್ ನೋಡಂಗಿಲ್ಲ. ಆ ಕಡೆ ಅಲ್ಲೇನೈತಿ ನೋಡುವ ಮರ, ಬರಡು ಮರ ಐತಿ, ಅದ್ರಾಗೇನೈತಿ ನೋಡಂಗಿಲ್ಲ. ಹಂಗ ಇಲ್ಲಿ ಬರ್ತಕ್ಕಂಥ ಮಹಾತಾಯಿ ಶಾಂಭವಿ ಅಕ್ಕ ಮಹಾದೇವಿ ಫಲಭರಿತ ಮರದಂತೆ ಆ ತಾಯಿ ಆಗ್ಯಾಳ. ಆಗಿ ಈ ಗುಣಶೇಖರನ ಮಂತ್ರವನ್ನು ಹೆಂಗ್ ಸಿದ್ಧಿ ಮಾಡ್ಕೊಂಡಿದ್ದ, ಆ ಮಂತ್ರ ಹೆಂಗೆ ಕೆಲಸ ಕೊಡ್ತು ಅನ್ನೋದನ್ನ ಮಹಾತಾಯಿ ಈ ಕಥಾರೂಪದಲ್ಲಿ ಹೇಳ್ತಾಳೆ.
ನೀನು ಹೆಂಗ ಭಸ್ಮ ಸಿದ್ಧಿ ಆಗಿತ್ತು, ನೀವು ಭಸ್ಮಧಾರಣ ಮಾಡಿಕೊಂಡು ಪ್ರತಿನಿತ್ಯಲೂ ಭಸ್ಮಧಾರಣೆ ಮಾಡ್ಕೋರಿ. ಭಸ್ಮ ದೊಡ್ಡ ಶಕ್ತಿ ಅದ. ಬರೇ ಮತ್ತೆ ಹಚ್ಕೊಂಡವ್ರು ನೋಡಿದ್ರ ಎಲ್ಲರೂ ಹೇಳಿರ್ಬೇಕು ಬಿಡ್ರಿ, ಸಾಧಾರಣ ಕತಿ ಅದು. ಕುಂಬಾರ ಗುಂಡೈನ ಕತಿ. ಗುರು ಬಂದ ಮನೆಗೆ, ತಗೊಳಪ್ಪ ಈ ಭಸ್ಮ ತಗೋ, ನಿತ್ಯಲೂ ಧಾರಣ ಮಾಡು, 3 ಹೊತ್ತು ಧಾರಣ ಮಾಡಂತ ಹೇಳಿದ್ರು. ಅವ ಭಯಂಕರ ದುಡಿಯವ, ಆಗುದುಳ್ರು ಬಿಡ್ರಿ ನಮ್ಗಂದ. ಯಾಕಪ್ಪ, ಕೆಲಸ ಬಾಡ್ರಿ ನಮ್ಗೆ 28 ಕೆಲಸ, ಎಲ್ಲಿ ಭಸ್ಮ ಹಚ್ಕೊಳ್ಳೋದು ಮಂತ್ರ ಹೇಳ್ಕೊಂಡ್ಕೊಂಡು ನಮಗೆ ಆಗ್ಲಾರ್ದು ಮಾತು ಬಿಡ್ರಿ, ಆಗೋದಿಲ್ರಿ ಅಂತಂದು. ಮಹಾರಾಯ ಆಗ್ಲಿಕ್ಕೆ ಅಷ್ಟೇ ಹೊತ್ತು. ಕೊನೆಗೆ ಹಣ್ಣಿಗೆ ಯಾರು ಭಸ್ಮಧಾರಣ ಮಾಡ್ಕೊಂಡಾರ ಅವ್ರ ಹಣ್ಣಿನಾರ ನೋಡು ಮಾರೆ ಅಂತ ಹೇಳ್ದ. ಹಿಂಗ್ರೆ ಎಂಥವ್ರು ರಗಡ ಮಂದಿ ಬೆಟ್ಟ ಹಾಕ್ತಾರೆ, ಹೋಗೋಗ್ತಾನೆ ನೋಡ್ತೀನಿ ಹೇಳತ್ತಂದ್ರೆ. ಹೋಗೋಗ್ತಾನೆ ನೋಡ್ತೀನಿ, ಹೊಲಕ್ಕೆ ಹೊಂಟಿದ್ದೇನೆ ಯಾರ ಬರ್ತಾರ ನೋಡ್ತೀನಿ, ಈ ಕಡೆ ಹೊಂಟಿನಿ ಯಾರು ಬರ್ತಾರ ನೋಡ್ತೀನಿ, ನೋಡಕ್ಕಿಂತ ದೊಡ್ಡ ಸರಳ ಎತ್ತಿ ಬಿಡ್ರಿ ಅಂತ ಹ್ಞೂ ಅಂತಂದ. ಅದೊಂದು ನಿಯಮ ಕೈಕೊಂಡ್ರಿ ಅವ. ಯಾರು ಭಸ್ಮಧಾರಣ ಮಾಡ್ಕೊಂಡದ ನೋಡೇ ಮುಂದೆ ಕೆಲ್ಸಕ್ಕೆ ಹೋಗವ. ಮಗ್ಲ ಮನಿ ಕುಮಾರ್ ಗುಂಡ ಇದ್ದ, ದಿನ ನೀವು ನೋಡವ. ಒಂದ್ ದಿವಸ ಅಕಸ್ಮಾತಾಗಿ ಅವ ಕೆಲ್ಸಕ್ಕೆ ಹೋಗ್ಬಿಟ್ಟಂದ. ಏನು ಮಣ್ಣು ತರಕ್ ಹೋಗ್ಯಾನ, ಮಣ್ಣು ತಂದು ಮಡಿಕೆ ಮಾಡ್ಬೇಕಲ್ಲ, ತೀವ್ರವಾಗಿ ಎದ್ದು ಹೋಗ್ಯಾನ. ಹೋದಾಗ ಗುಂಡ ಕಾಣಲಿಲ್ಲಪ್ಪ. ಎಲ್ಲಿ ಹೋಗ್ಯಾರಿ? ಮನ್ಯಾಗ ಕೇಳ್ದ. ಹಿಂಗ ಮಣ್ಣು ಕೆರೆಗೆ ಹೋಗ್ಯಾರಿ, ಮಣ್ಣು ತರಕ್ ಹೋಗ್ಯಾರ. ಯಾಕ್ರಿ ಬಂದಿದ್ರಿ? ಏನು ಸ್ವಲ್ಪ ನೋಡ್ಬೇಕಾಗಿತ್ತ ಅವ್ರನ್ನ. ಯಾಕ್ರಿ ಅಪ್ಪ ಅವ್ರೇನ್ ಮಾಡ್ಯಾರ ಅಂತ ನೋಡಾಕ? ಇಲ್ಲ ಅದೇನು ಇಲ್ಲ, ಅದೇನು ಪ್ರಶ್ನೆ ಇಲ್ಲ ಅಂತ ಹೋದನ್ರಿ. ಅವ ಎದ್ದು ಅಲ್ಲಿಗೆ ಹೋದ. ಅಲ್ಲಿಗೆ ಓಡೋಗಿ ಹಿಂಗ ಅವ ಹಡ್ತಾ ಇದ್ದ. ಹಡ್ಡುದ್ರೊಳಗೆ ನಾವೊಂದು ಧರ್ಮ ಕರ್ಮ ಸಂಯೋಗದಿಂದ ನೋಡ್ರಿ, ಕಡವರ ಯಾವಾಗ ಯಾರಿಗೆ ಒಪ್ಪಿ ಬರ್ತೈತಿ ಹೇಳಂಗಿಲ್ಲ. ಅದು ನಿಧಾನ ಹೆಂಗ ಬರ್ತೈತಿ ಹೇಳಕ್ ಬರಂಗಿಲ್ಲ, ದೈವದ ಆಟ ಇರ್ತೈತಿ ಅದು. ಅವಾಗ ಹಿಂಗ ತೆಗಿಯೋದ್ರೊಳಗೆ ಕುಂಬಾರ ಗುಂಡ ಹಿಂಗ ಹಡ್ಡುದ್ರೊಳಗೆ ಅಲ್ಲೊಂದು ದೊಡ್ಡದೊಂದು ನಿಧಿ ಹಂಡೆ, ಚಿನ್ನದ ನಾಣ್ಯ ತುಂಬಿದ ಒಂದು ಹಂಡೆನ ಕಂಡು ಬಿಡ್ತೀರಿ. ಹಿಂಗ್ ನೋಡ್ದ, ಜನಕ್ಕಂತೂ ಯಾರದಾರಪ್ಪ ಅಂತ ಆ ಕಡೆ ನೋಡ್ದ. ಇವ ಬಂದು ಹಿಂಗ್ ಮುಖ ಮ್ಯಾಲೆ ಎತ್ತದ. ನೋಡ್ದೆ ಅಂದ್ಬಿಟ್ಟಿವ. ಅಲ್ಲ ಇವ ಏನು ಇವನು ನೋಡ್ದೆ, ತಡಿವ ಮಾರ ಬಾಯಿಲಿ ಇಬ್ರು ಹಂಚ್ಕೊಳ್ಳೋ ಬಾ ಅಂತಂದ. ನೋಡಿನ್ ತಗೋರಪ್ಪ. ನೋಡಿದ್ರೆ ಅಟ್ಟವತ್ತು ಮಾರ ಬಾರೋ ಮಾರತ್ತೆ. ಹೆಂಗ ಕೈ ಜೋಡ್ಸ್ಕೊಂಡು ಓಡೋದ್ರಿ, ಬನ್ನತ್ತಿ ಕೈ ಜೋಡ್ಸ್ಕೊಂಡು ಓಡೋದ. ಮಾರ ನೋಡಿನಂದ್ರ ಬಾರ ಮಾರಿ ಇಬ್ರು ತಗೊಳ್ಳೋಣ. ಏನಪ್ಪ ಏನ್ ತಗೊಳ್ಳೋದು? ಬೆನ್ನತ್ತಿ ಬಂದನ್ರಿ. ಅಲ್ಲ ಅವ್ ಗೊತ್ತೇ ಇಲ್ಲ, ಚಿನ್ನದ ನಾಣ್ಯದ್ದು ಹಂಡೆ ಇದ್ದು ಗೊತ್ತ. ಸುಮ್ಮನೆ ಹಂಗ ನೋಡಿನೇಳಪ್ಪ, ಕಾಣ್ತಾರಪ್ಪ, ನೋಡಿನೇಳಪ್ಪ ಅಂದ್ಬಿಟ್ಟು ಇಷ್ಟಕ್ಕನ ಅವನಿಗೆ ಬಂತು ನೋಡ್ರಿ. ಅಂದ್ರ ಫಲ ಬರೇ ಭಸ್ಮ ಹಚ್ಕೊಂಡು ಮುಖ ನೋಡಿದ್ರೆ ಇಂಥ ಫಲ ಸಿಗ್ತದ, ಇನ್ನು ಹಚ್ಕೊಂಡ್ರೆ ಅಂತ ಫಲ ಸಿಗಾಕಿಲ್ಲ. ಯಾವತ್ತು ರೋಗ ರುಜಿನ ದಾರಿದ್ರ್ಯ ಅನಿಷ್ಟತನ ಎಲ್ಲಾನು ತೊಲಗಿ ಹೋಗ್ತದ ಭಸ್ಮದಿಂದ. ಇಂಥ ಲಕ್ಷದಾಗ ಇಟ್ಕೋರಿ. ಭಸ್ಮಧಾರಣ ತಪ್ಪದೇ ಮಾಡಬೇಕು, ನೆರೆ ನಂಬಿ ಮಾಡಬೇಕು. ಅಂತ ಭಸ್ಮದ ಮಹಿಮೆಯನ್ನ, ಮಂತ್ರದ ಮಹಿಮೆಯನ್ನ ಆ ತಾಯಿ ಹೇಳಕತ್ತೇವೆ ಎಲ್ಲ ಸಖಿಯರಿಗೆ. ಇವ ರಾಜಶೇಖರ ಗುಣಶೇಖರ ಅನ್ನತಕ್ಕಂಥವ ಮಂತ್ರ ಸಿದ್ಧಿ ಮಾಡ್ಕೊಂಡಿದ್ದ. ಏನಾಯ್ತು ಒಂದ್ ದಿವಸಪ್ಪ ಅಂತಂದ್ರ, ಆ ರಾಜನ ಮಹಾರಾಣಿ ಇವ ಮಂತ್ರಿ ಬಹಳ ಚತುರನಾಗಿದ್ದ, ಬಹಳ ಪ್ರಾವೀಣ್ಯತೆಯನ್ನು ಪಡೆದಿದ್ದ. ಏನು ಎಲ್ಲ ಕಲೆಗಳಲ್ಲಿನೂ ವಲ್ಲಭನಾಗಿದ್ದ ನೋಡ್ರಿ. ಇವನ ಒಂದು ಶೈಲಿಯನ್ನ ಗುರುತಿಸಿ, ಇವನ ಚಟುವಟಿಕೆಯನ್ನು ಕಂಡು ಮಹಾರಾಣಿ ಇವನ ಮೇಲೆ ಮೋಹ ಹೋಗಿಬಿಟ್ಟ. ಮೋಹ ಹೋಗಿ ಅಷ್ಟೇ ಅಲ್ಲ, ಬಹಳ ಜೋರು ಮಾಡಿ ಕೈ ಹಿಡಿದು ಕರೆದ್ಬಿಟ್ರು. ಅವ ಅಂದ, ಗುಣಶೇಖರಂದ, ಯವ್ವ ತಾಯಿ, ನೀ ನನ್ನ ಹಡದ ತಾಯಿ, ಮಹಾರಾಣಿ, ರಾಜನೇ ಇಡೀ ಪ್ರಜೆಗಳಿಗೆ ತಂದೆ, ನೀನೇ ಸ್ವತಃ ತಾಯಿ ಅನ್ನುವಾಗ ಇಂಥದ್ದು ಯಾಕೆ ತಾಯಿ, ಅಲ್ಲಿದು ಪದ್ಧತಿ ಅಲ್ಲಿದು ಅಂತೇಳಿ ಹಿಂದಕ್ಕೆ ಸರ್ಕೊಂಡ್ಬಿಟ್ರು. ಆ ತಾಯಿಗೆ ಅದೊಂದು ಕುಣಸು ಉಳಿಬಿಡ್ತು ನೋಡ್ರಿ. ಕುಣಸು ಉಳಿದು ಬಿಡ್ತು. ಯಾಕಂದ್ರ ನನಾರಿ ಹೃದಯ ಸ್ಥಿತಂ, ಅದು ಏನು ಬರ್ತೈತಿ ಪ್ರಸಂಗ ಹೇಳಕ್ ಬರೋದಿಲ್ಲ. ಅದೇ ಒಂದು ಕುಣಸಿಟ್ಕೊಂಡು ಕುಂತಾಗ ಅಕಸ್ಮಾತಾಗಿ ಒಂದು ಕುದುರೆ ಒಬ್ಬ ತಗೊಂಡು ಬಂದನ್ರಿ ಅರಮನಿ ಮುಂದ. ಕುದುರೆ ತಂದ, ಪಂಚಕಲ್ಯಾಣಿ ಕುದುರೆ ಮನೋಹರವಾಗಿತ್ತು, ಒಳ್ಳೆ ಶ್ವೇತಾಸ್ವ, ಒಳ್ಳೆ ಬಿಳಿ ಕುದುರೆ. ಅದು ನೋಡಿದ ಕೂಡಲೇ ರಾಜ ನೋಡಿದ ಭಯಂಕರ ಆಸೆ ಪಟ್ಟ, ಇದನ್ನ ಹತ್ಬೇಕಂತ ಮಾಡೀನಿ, ತಗೋರಿ ಹತ್ತಿರಿ ಅಂತಂದಾಗ ಕುಂತ ಕುದುರೆ ಮೇಲೆ ಅದು ಗಾಳಿ ಹೋದಂಗೆ ಹೋಗ್ಬಿಡ್ತ್ರಿ, ಬಹಳ ದೂರ ಹೋಗ್ಬಿಡ್ತು. ಒಂದು ದಿನ ಹೋಯ್ತು, ಸುದ್ದಿನೇ ಬರಲಿಲ್ಲ. 2ನೇ ದಿನ ಇಂಥಲ್ಲಿ ಅದಾನ ರಾಜ ಅಂತ ಸುದ್ದಿ ತಂದ್ರು. ಮಂತ್ರಿಗೆ ಹೇಳ್ರಿ, ಬೇಟೆ ಆಡ್ಬೇಕಾಗಿತ್ತೆ, ಮಂತ್ರಿನ ಕರ್ಕೊಂಬರ್ರಿ ಅಂತಂದಾಗ ಇವ ಗುಣಶೇಖರ ರಾಜನ ಹತ್ರ ಹೋದ. ಆ ಹೋಗೋದ್ರೊಳಗ ಈಕೆ ಮಹಾರಾಣಿ ಏನ್ ಮಾಡಿದ್ಲು,
ವಿಷ ಬೆರೆಸಿ ಬುತ್ತಿ ಗಂಟು ಕಟ್ಟಿಕೊಟ್ಟಾಳ. ಆಹಾರ ಸಾಮಗ್ರಿಗಳೆಲ್ಲ ವಿಷ ಬೆರೆಸಿಬಿಟ್ಟ. ಇದನ್ನೆಲ್ಲ ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಗುಣಶೇಖರ ತಿಳ್ಕೊಂಬಿಟ್ಟಾನ. ತಿಳ್ಕೊಂಡವನೇ ಆ ಪ್ರಸಾದವನ್ನು ಸರಿಸಿಟ್ಟು ತನ್ನ ಮನೆಗೆ ಮಾಡಿಸಿಕೊಂಡು ಹೋದಂಥ ಪ್ರಸಾದವನ್ನು ಎಲ್ಲರಿಗೂ ಉಣಬಡಿಸ, ತಾನು ಉಂಡ, ರಾಜನಿಗೆ ಉಣಿಸಿದ. ಅದನ್ನು ಚೆಲ್ಲಿಬಿಟ್ರು. ಚೆಲ್ಲೋದು ಹಂಗಲ್ಲ, ನಾಯಿ ನರಿ ಕಾಗಿ ಗುಬ್ಬಿಗೆ ಹಾಕಿದ್ರು ಚಟಪಟ ಒದ್ದಾಡಾಗ ಸತ್ತುಬಿಟ್ಟು. ನೋಡಿ ಎಂತೆಂಥ ರಾಜ್ಯದೊಳಗೆ ಎಂತೆಂಥ ಅನಾಹುತಗಳು ನಡೆದಿರ್ತಾವ. ಸತ್ತು ಬಿಟ್ಟು ಅವಾಗ ರಾಜ ಗಾಬರಿಯಾಗಿಬಿಟ್ಟ. ಏನಪ್ಪ ಇದು, ನನಗೇನು ತಿಳಿಯವಲ್ದಲ್ಲೋ, ಹಿಂಗ್ಯಾಕಾಯ್ತದು ಅಂದು ಆಮೇಲೆ ಮನೆಗೆ ಬಂದ. ಅರಸು ಇಬ್ರು ಮಂತ್ರಿ ರಾಜ ಕುಡ್ಕೊಂಡು ಬಂದ್ರು, ಅರಮನೆಗೆ ಬಂದ್ರು. ಅರಮನೆಯೊಳಗ ಅಂದು ರಾತ್ರಿ ಕಂಡು ಹಿಡ್ದಾನ್ರಿ. ಇವತ್ತಿನ ರಾತ್ರಿ ಮಹಾರಾಜನಿಗೆ ದೊಡ್ಡ ವಿಪತ್ತು ಕಾದದ, ಆಪತ್ತು ಕಾದದ ಅಂತೇಳಿ ತಿಳ್ಕೊಂಡು ರಾಜ ರಾಣಿ ಮಲ್ಕೊಂಡಾರ. ಮಲ್ಕೊಂಡಾಗ ಒಂದು ಘಟ ಸರ್ಪ, ಕಾಳೋಗರ ಅಂತ ದೊಡ್ಡ ಸರ್ಪ ಬಂದ್ಬಿಟ್ಟದ. ಇನ್ನೇನು ನಮ್ಮ ಮಹಾರಾಜನ ಕಚ್ಚುತ್ತದ ಅಂತ ಅನ್ನೋದ್ರೊಳಗನ ಅವ ಗುಣಶೇಖರ ಆ ಸರ್ಪವನ್ನು ತುಂಡರಿಸಿ ಬಿಟ್ಟ. ತುಂಡರಿಸಿ ಬಿಡುವುದು ಆ ರಕ್ತ ಹೋಗಿ ಎಲ್ಲ ಮಹಾರಾಣಿ ಮೈ ಮೇಲೆ ಬಿತ್ತು, ಕುಚದ ಮೇಲೆ ಬಿತ್ತಂದು ಬರೀತಾರಿಲ್ಲ ಕವಿಗಳು. ಸರ್ಪದ ರಕ್ತ ಕುಚದ ಮೇಲೆ ಬಿತ್ತು. ಅವ ಪ್ರತಿಜ್ಞೆ ಮಾಡಿದವ, ಪರಸ್ತ್ರೀಯರನ್ನ ಕೈ ಮುಟ್ಟಬಾರದು ಅಂಥೇಳಿ ಪ್ರತಿಜ್ಞೆ ಮಾಡಿದವ. ಕೈ ಮುಟ್ಟಬಾರದು ಅಂತೇಳಿ ಅದನ್ನ ನಾಲಿಗೆಯಿಂದ ನೆಕ್ಕಿ ಆ ತಾಯಿಯನ್ನು ಉಳಿಸ್ಯಾನ. ತಾಯಿ ಅಂತ ತಿಳ್ಕೊಂಡನವ, ಕೈ ಮುಟ್ಟಲಿಲ್ಲ, ನಾಲಿಗೆಯಿಂದ ನೆಕ್ಕಿ ಸರಿಸಿಬಿಟ್ಟಾನ. ಇಷ್ಟು ಅನ್ನೋದ್ರೊಳಗನ ನೋಡ್ರಿ ಎಂತ ಮಹಾರಾಣಿಕೆ, ಇವ ನನ್ನ ಮೈ ಮೇಲೆ ಬಂದಿದ್ದ ಹಾಗೆ ಹೀಗೆ ಅಂತೇಳಿ ಅಪವಾದ ಕೊಟ್ಟುಬಿಟ್ಲು. ಅಪವಾದ ಕೊಟ್ಟಾಗ ರಾಜ ರೊಚ್ಚಿಗೆದ್ದು ಅವನಿಗೆ ಫಾಸಿ ಶಿಕ್ಷೆ ಕೊಟ್ಟುಬಿಟ್ಟ. ಎಲ್ಲ ಕೊತ್ತವಾಲರು ಅವನನ್ನು ಕರ್ಕೊಂಡು ಫಾಸಿ ಶಿಕ್ಷೆ ಕರ್ಕೊಂಡು ಹೋದ್ರು. ಅವಾಗ ಎಲ್ಲ ಆಯುಧ ತಗೊಂಡು ಶಸ್ತ್ರಾಸ್ತ್ರವನ್ನು ಅವನು ತುಂಡರಿಸಬೇಕಂತಾರೆ ಎಲ್ಲವೂ ಮಾಲೆಯಾಗಿ ಹೂಮಾಲೆಯಾಗ ಕತ್ಬಿಟ್ಟಾವ. ಯಾಕ ಮಂತ್ರ ಸಿದ್ಧಿ ಆಗ್ಯದ. ಹೂಮಾಲೆ ಅದು ರಾಜನ ಮುಂದೆ ಬಂದು ಹೇಳಿದ್ರು, ಹಿಂಗಾಗಕತ್ತದ್ರಿ, ನಾವು ಹೊಡಿಬೇಕಂತೀವಿ, ಎಲ್ಲ ಶಸ್ತ್ರಗಳು ಮಾಲೆಯಾಗಿ ಹೋಗಕತ್ತಾವ. ಇಷ್ಟೊಂದು ಹೇಳಿದ ಕೂಡಲೇನ ರಾಜ ಅಂದ, ಇದೇನಪ್ಪ ಬಹಳ ವಿಚಿತ್ರ, ನನ್ನ ಮಂತ್ರಿ ಇಂಥ ಒಬ್ಬ ಶರಣನಾಗ ನನ್ನದು ಎದರಿಂದ ಇವ ಅಂತ ಶರಣನಾದ ನನಗೂ ತಿಳಿವಲ್ದು. ಇಷ್ಟೆಲ್ಲ ಕೊತ್ತವಾಲ್ರು ಹೋಗಿ ಅವನನ್ನು ಮುಗಿಸಿ ಬರ್ಬೇಕಂತೇಳಿ ಶಸ್ತ್ರಗಳನ್ನ ಎತ್ತಿದಾಗ ಎಲ್ಲಾ ಶಸ್ತ್ರಗಳು ಮಾಲೆಯಾಗಿ ಪರಿಣಮಿಸ್ಬೇಕಾದ್ರೆ ಏನೋ ಬಹಳ ವಿಚಿತ್ರದ ಅಂತೇಳಿ ತಿಳ್ಕೊಂಡು ಕರೆಸಿಕೊಂಡು ಕೇಳ್ದ, ಏನಪ್ಪಾ ನಿನಗೆ ಹಿಂಗಾಗ್ತೈತಲ್ಲ ಏನು? ಏನಿಲ್ಲ ಮಹಾರಾಜ್, ನಾನು ಮಂತ್ರ ಪಠಣ ಮಾಡ್ತೀನಿ, ಮಂತ್ರವೇ ನನ್ನ ಜೀವನದ ಗುರಿ. ಸರ್ವತೋಮುಖವಾಗಿ ಎಲ್ಲಿ ನೋಡಿದ್ರು ನನಗೆ ಮಂತ್ರನ ಕಾಣ್ತದ, ಎಲ್ಲಿದ್ರು ನನಗೆ ಮಂತ್ರನ ಕಾಣ್ತದ. ಮಂತ್ರದ ಹೊರತಾಗಿ ನನಗಿನ್ಯಾವುದೂ ಇಲ್ಲ ಅನ್ನತಕ್ಕಂಥ ವಿಚಾರವನ್ನ ಅವ ವಿಶದವಾಗಿ ಹೇಳಿದಾಗ, ನೋಡಿ ಜೀವನದೊಳಗ ಮನುಷ್ಯ ಏನಾದರೂ ಸಾಧಿಸಿಕೊಂಡು ಹೋಗ್ಬೇಕು. ಮಂತ್ರದಾಗ್ಲಿ, ವಿಭೂತಿದಾಗ್ಲಿ, ರುದ್ರಾಕ್ಷದಾಗ್ಲಿ. ರುದ್ರಾಕ್ಷಿ ಬಗ್ಗೆನೂ ಹೇಳ್ಯಾಳ ಮಹಾತಾಯಿ. ರುದ್ರಾಕ್ಷಿ ಒಬ್ಬ ಮಾಯಾ ಅಂತಕ್ಕಂಥ ಒಬ್ಬ ರಾಕ್ಷಸ ಬ್ರಹ್ಮನಿಂದ ವರವನ್ನ ಪಡೆದು ಲೋಕ ಕಂಟಕನಾಗಿ ಎಲ್ಲರಿಗೂ ತ್ರಾಸು ಕೊಡಕತ್ತಿದ್ದ. ಅವನನ್ನ ಸದೆ ಬಡಿಬೇಕಂತ ಹೇಳಿ ಎಲ್ಲರೂ ಭಕ್ತರು ಮೊರೆ ಇಟ್ರು. ಆವಾಗ ಪರಮಾತ್ಮನೇ ಸ್ವತಃ ರೌದ್ರಾವತಾರಿಯಾಗಿ ತನ್ನ ತ್ರಿನೇತ್ರವನ್ನ ಬಿಟ್ಟು ತಾರಕಾಕ್ಷ, ಮಕರಾಕ್ಷ, ವಿದ್ರುನ್ಮಾಲಿ ಅಂತೇಳಿ 3 ಜನ ಅವನಿಗೆ ಅಣ್ತಂಬರು. ಮಾಯಾ ರಾಕ್ಷಸನಿಗೆ 3 ಜನ ಅಣ್ತಂಬರು. ಎಲ್ಲ ಲೋಕವನ್ನು ಆವರಿಸಿಕೊಂಡು ದೈತ್ಯ ಶಕ್ತಿ ಅನ್ನೋದು ಯಾವಾಗಲೂ ಪರಪೀಡನೆಯಲ್ಲಿಯೇ ನಿರತರಾಗಿರ್ತಾರೆ ಅವರು. ಮತ್ತೊಬ್ಬರಿಗೆ ತ್ರಾಸು ಕೊಡದೆ ರಾಕ್ಷಸರ ಲಕ್ಷಣ. ಚಲೋ ಮಾಡೋದಲ್ಲ, ಲೋಕಕ್ಕೆ ಸಹಾಯ ಮಾಡೋದಲ್ಲ, ಜನಗಳಿಗೆ ಏನಾದ್ರೂ ಆಶ್ರಯ ಮಾಡೋದಲ್ಲ, ಆಶ್ರಯ ಕೊಡೋದಲ್ಲ, ಅವ್ರನ್ನೇನಾರ ಮಾಡಿ ಪೀಡೆಯನ್ನುಂಟು ಮಾಡಿ ಆನಂದ ಪಡೋರು ಅವರು. ಕೆಲವು ಜನ ಹಿಂಗೆ ಇರ್ತಾರೆ, ಯಾರ್ಯಾರು ತ್ರಾಸು ಕೊಟ್ಟು ಕೈ ಹೊಡೆದು ನಗನಗ್ತಾ ಇರೋರು ಕೆಲವು ಜನ ಇರ್ತಾರೆ. ಅದೇ ನೋಡ್ರಿ, ಇಂಥ ಜನನೂ ಇರ್ತಾರ. ಅವರೆಲ್ಲ ಮಾನಗೆಡ್ಡಿ ಜನಗಳಿದ್ದಂಗ, ಅದು ಮಾನವ ರೂಪಿ ರಾಕ್ಷಸರವ್ರು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂತ ಮಂದಿ ಅನ್ನತಕ್ಕಂಥದ್ದನ್ನ ಮಾನಗೇಡಿ ಮಂದಿ ಬಗ್ಗೆ ನಮ್ಮ ಗವಾಯಿಗಳು ಪದ್ಯ ಹಾಡ್ತಾರೆ. ಮಾನ್ಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಳಿಸ್ಯಾರೋ, ಓಡ ಮಂದಿ ಊರ ಹೊರಗೆ ಹಿಡಿಯಲು ಹೋದರು.
ಕತೆ ಮಾಡು ಉತ್ತಮರೆಲ್ಲ ಎತ್ತ ಹೋದರು ಗಪ್ಪ ಒಡೆಯ ಪಾದರು ಹೆಚ್ಚಿಗಾಗರು ಮಾನ್ಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಮಾನ್ಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಊಡಾಳ ಮಂದಿ ಊರ ಒಳಗೆ ಹಿಡಿಯಲು ಹೋದರು ಪತ್ತೆ ಮಾಡು ಉತ್ತಮರೆಲ್ಲ ಎತ್ತಾಗ ಹೋದರು ಪತ್ತೆ ಮಾಡು ಉತ್ತಮರೆಲ್ಲ ಎತ್ತಾಗ ಹೋದರು ಕಪ್ಪ ಒಡೆಯ ಅಪ್ಪವೇರೋ ಹೆಚ್ಚಿಗಾಗರು ಕಪ್ಪ ಹೊಡೆಯ ಅಪ್ಪವೇರೋ ಹೆಚ್ಚಿಗಾಗರು ಮಾನ್ಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಕೂಡಾರಿ ಮಂದಿ ಕೂಡಿ ದರುಡಿ ಮಾಡ್ಯಾರು ಕೂಡಾರಿ ಮಂದಿ ಕೂಡಿ ದರುಡಿ ಮಾಡ್ಯಾರು ಪುಂಡ ಮಂದಿ ಕೂಡಿ ಚಂಡಿ ಹಾಡ್ಯಾರು ಪುಂಡ ಮಂದಿ ಕೂಡಿ ಚಂಡಿ ಹಾಡ್ಯಾರು ಬಡವರ ಮ್ಯಾಲೆ ಕಟ್ಲೆ ವರ್ಷಿ ಕೋಟಿಗೆ ಎಳಿಸ್ಯಾರು ಬಡವರ ಮ್ಯಾಲೆ ಕಟ್ಲೆ ಹಸಿ ಕೋಟಿಗೆ ಎಳಿಸ್ಯಾರು ಇವರು ನಾಚಿಕೆ ಎಂಬ ಹುರಿಯ ಮಾಡಿ ತೆಲೆಗೆ ಸುತ್ತರು ಇವರು ನಾಚಿಕೆ ಎಂಬ ಹುರಿಯ ಮಾಡಿ ತೆಲೆಗೆ ಸುತ್ತರು ಮಾಂಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಈಗಿನ ಸಾಹುಕಾರರೆಲ್ಲ ಹೇಗಾದರು ಈಗಿನ ಸಾಹುಕಾರರೆಲ್ಲ ಹೇಗಾದರು ಬಡವರು ಎಂಟಿ ಚೆಲುವೆ ಇದ್ರ ಸಾಲ ಕೊಡುವರು ಈಗಿನ ಸಾಹುಕಾರರೆಲ್ಲ ಹೇಗಾದರು ಬಡವರು ಎಂಟಿ ಚೆಲುವೆ ಇದ್ರ ಸಾಲ ಕೊಡುವರು ಲೆಕ್ಕ ಪಕ್ಕ ಇಲ್ಲದೆ ಇವರು ಖಾತೆ ನಡೆಸ್ಯಾರು ಲೆಕ್ಕ ಪಕ್ಕ ಇಲ್ಲದೆ ಇವರು ಖಾತೆ ನಡೆಸ್ಯಾರು ಲೆಕ್ಕ ಪಕ್ಕ ಇಲ್ಲ ಇವರು ಖಾತೆ ನಡೆಸ್ಯಾರು ಕೋಪಿನಂಗ ಜೋತುಕೊಂಡು ಅಲ್ಲಿ ಕುಂತರು ಇವರು ಕೋಪಿನಂಗ ಜೋತುಕೊಂಡು ಅಲ್ಲೇ ಕುಂತರು ಮಾಂಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಗುರುವಿನ ಮಗ ಆದ ಬಳಿಕ ಹೇಗಿರಬೇಕು ಗುರುವಿನ ಮಗ ಆದ ಬಳಿಕ ಹೇಗಿರಬೇಕು ಅಳುವುದು ಮರಳಿನೊಳಗೆ ಬೀಳುವುದ ತಪ್ಪು ಗುರುವಿನ ಮಗ ಆದ ಬಳಿಕ ಹೇಗಿರಬೇಕು ಅಳುವುದು ಮರಳಿನೊಳಗೆ ಬೀಳುವುದ ತಪ್ಪು ಮಚ್ಚಲೆ ಹೊರಗಡೆ ಎಂಬುದು ನೀವು ಎಚ್ಚರ ಇರಬೇಕು ಮಚ್ಚಲೆ ಹೊಡೆದರೆ ಎಂಬುದು ನೀವು ಎಚ್ಚರ ಇರಬೇಕು ಗುರು ಮಹಾಂತೇಶನ ಪಾದಕ್ಕೆ ಮೆಚ್ಚಿ ಇರಬೇಕು ಗುರು ಮಹಾಂತೇಶನ ಪಾದಕ್ಕೆ ಮೆಚ್ಚಿ ಇರಬೇಕು ಮಾಂಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಊಡಳ ಮಂದಿ ಊರ ಒಳಗೆ ಹಿಡಿಯಲು ಹೋದರು ಮಾಂಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಊಡಳ ಮಂದಿ ಊರ ಒಳಗೆ ಹಿಡಿಯಲು ಹೋದರು ಊಡಳ ಮಂದಿ ಊರ ಒಳಗೆ ಹಿಡಿಯಲು ಹೋದರು ಶಿವಸಾಂಬಲೇ ಇರುವ ಪಾರ್ವದೇವದ ಶಿವ ಹರ ಹರ ಮಹಾದೇವ ಗುರುಚನ್ನವೀರೇಶ್ವರ ಮಹಾರಾಜ್ ಕಿ ದಾನೇಶ್ವರಿ ಮಾತಾ ಕಿ ನೀಲಗಂಧ ಮಾತಾ ಕಿ ಶಿವಸಾಂಬಲೇ ಇರುವ ಪಾರ್ವದೇವದ ಶಿವ ಹರ ಹರ ಮಹಾದೇವ
ಮಹಾದೇವ. ಈ ರೀತಿ ಆ ತಾಯಕ್ಕ ಮಹಾದೇವಿ ಎಲ್ಲ ಸಖಿಯರಿಗೆ ವಿಭೂತಿ ಮಂತ್ರ ರುದ್ರಾಕ್ಷಿ ಇವುಗಳ ಮಹಿಮೆಯನ್ನ ಹೇಳಿ, ನೋಡ್ರಮ್ಮ ತಾಯಿ ನೀವು ಕೂಡ ಇದರಂತೆ ನಡ್ಕೊಂಡು ಹೋದ್ರ ಒಳ್ಳೇದಾಗ್ತದ ಅಂತಿಷ್ಟು ಹೇಳಿದ ಮೇಲೆ ಬಂದ ಕಾರ್ಯವನ್ನ ಹೇಳಿದ್ರು. ಹೇಳಿದ ಮೇಲೆ ಹೋಗಿ ಅವನಿಗೇನು ಹೇಳಿದ್ರು, ಯಾರಿಗೆ? ಕೌಶಿಕ ರಾಜನ ಹೇಳಿದ್ರು. ಏನ್ ಮಹಾರಾಜ್, ಅವರು ಲಿಂಗಧಾರಿಗಳಾಗ್ಬೇಕು, ನೀವು ಗುರುದೀಕ್ಷಾ ಸಂಪನ್ನರಾಗಬೇಕು, ಅವಾಗ ಮಾತ್ರ ನಿಮ್ಮನ್ನು ವರಿಸ್ತಾಳಕ್ಕೆ, ಅಲ್ಲಿ ತನ ಸಾಧ್ಯವಿಲ್ಲ ಅಂತೇಳಿ ಹೇಳಿದಾಗ ಅವ ರಾಜಾಗ ಬಹಳ ಸಿಟ್ಟು ಬಂತ್ರಿ. ಸಿಟ್ಟು ಬಂತು. ನೋಡ್ರಿ, ದುಷ್ಟರು ಏನು ಮಾಡ್ತಾರಪ್ಪ ಅಂತಂದ್ರ ಶಿಷ್ಟರಿಗೆ ದುಷ್ಟರಿಂದಲೇನೆ ಪ್ರಭಾವ ಆಗ್ತದ, ಬೆಳಕಾಗ್ತದ. ಈಗ ಬೆಳಕ ಕತ್ತಲೈತೆ ಅಂತೇಳಿ ಈ ಬೆಳಕಿಂದು ಮಹತ್ವ ಐತೆ ನಮಗ. ಇವು ಪಕ್ಕಂದು ಕೂಡ ಕತ್ತಲು ಆವರಿಸಿ ಬಿಡ್ತೈತೆ ನೋಡ್ರಿ. ಕತ್ತಲಿಗೆ ಮಹತ್ವ ಐತೋ ಬೆಳಕಿಗೆ ಮಹತ್ವ ಐತೋ? ಕತ್ತಲಿರುವುದರಿಂದ ಬೆಳಕಿಗೆ ಮಹತ್ವದ. ಹಂಗ ಸೃಷ್ಟಿ ಹುಟ್ಟದ ಮುನ್ನ ದುಷ್ಟರೇ ಹುಟ್ಟಿದರು, ಶ್ರೇಷ್ಠರನ್ನು ಕಾಡುವರು ಸೃಷ್ಟಿಯಲ್ಲಿ ಮಡಿಯುವರು, ದುಷ್ಟರೇ ಶೋಭೆಯೇ ಸೃಷ್ಟಿಗೆ ಮಾಲ್ತೇಶ, ದುಷ್ಟರೇ ಶೋಭೆಯೇ ಸೃಷ್ಟಿಗೆ ಮಾಲ್ತೇಶ. ನೋಡ್ರಿ, ದುಷ್ಟರ ಈ ಬಸವಣ್ಣವ್ರ ಹೆಸರು ಬಂದಿತ್ತಪ್ಪ ಅಂದ್ರೆ ಹಿಂದೆ ಕೊಂಡಿ ಮಂಚಣ್ಣ, ಕುಮಾರಿಲ್ಲ ಭಟ್ಟ, ಇನ್ನು ಯಾರ್ಯಾರೋ ಇದ್ರು, ಏನೇನು ಮಾಡಿ ತೊಂದರೆ ಉಂಟು ಮಾಡಿದ್ರಂತೇಳಿ ಪ್ರಕಾಶಮಯವಾಗಿ ಅಂಥದ್ರೊಳಗ ಅಂಥ ದುಷ್ಟೊಳಗ ಬೆಳೆದು ಬಂದಂತೇಳಿ ಬಸವಣ್ಣನ ಹೆಸರಾಯ್ತು. ಹಂಗ ಯಾರಾದರೂ ಚಾರಿತ್ರಿಕವಾಗಿ ತಮ್ಮ ನಿಜವಾಗಿರ್ತಕ್ಕಂಥ ವ್ಯಕ್ತಿತ್ವದ ಪ್ರಭಾವ ಬೆಳೆಸಾರಪ್ಪ ಅಂತಂದ್ರೆ ಅವ್ರ ಹಿಂದೆ ಬಹಳ ಮಂದಿ ಕಾಡಿ ಬಿಟ್ಟಿರ್ತಾರೆ. ಆ ಕಾಡಿದಾಗನ ಶೋಭೆ ಆಗುವುದದು. ಒಂದು ಕಲ್ಲದ ಅದಕ್ಕೆ 1000 ಲಕ್ಷನೋ ಉಳಿಪೆಟ್ಟು ಬಿದ್ದಾಗ ಅದು ಒಳ್ಳೆ ಜಾಜ್ವಲ್ಯ ಮೂರ್ತಿ ಆಕೈತಿ, ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯ ಆಕೈತಿ. ಹಂಗ ದುಷ್ಟರು ಈ ರೀತಿ ಕಾಡದಾಗ, ಪೀಡೆ ಕೊಟ್ಟಾಗ, ತೊಂದರೆ ಉಂಟು ಮಾಡಿದಾಗನ ಸಜ್ಜನರ ಪ್ರಭಾವ ಲೋಕದೆಡೆಯಲ್ಲೆಲ್ಲ ಪ್ರಭಾವ ಬೆಳೀತದ. ಹಂಗ ಈ ಕೌಶಿಕನಿಂದ ಈ ತಾಯಿ ಅಕ್ಕ ಮಹಾದೇವ ಪ್ರಭಾವ ಬೆಳಿಬೇಕಾಗಿತ್ತು. ಇವ ದುಷ್ಟನಾಗಿ ಬಂದು ಯಾವ ರೀತಿಯಲ್ಲಿ ಪೀಡೆ ಉಂಟು ಮಾಡ್ತಾನೆ ಅನ್ನತಕ್ಕಂಥದ್ದನ್ನ ಇದೊಂದು ಪದ್ಯದೊಳಗೆ ಹೇಳ್ತಾರೆ ಕವಿಗಳು. ದಾಸಿಯವರು ಬಂದು ವಂದಿಸಿ ಹೇಳಿದರು ನೃಪಗೆ, ಲೇಸಾಗಿ ತನ್ ಮಹಾದೇವಿ ಒರೆದ ಉಕ್ತಿಯನು ಕೌಶಿಕಾಕ್ವಯ ನೃಪತಿ ಕೇಳಿದು ತದ್ವಚನ ಮಮ್ಮನದ ಯೋಚಿಸಿದ ನಿಂತು, ಹೇಸಿಕೆ ಮಾತಿದ ಆಣ್ಮನಾದನು ಸ್ತ್ರೀ ಆಸೆಗಾಗಿ ಸ್ವಧರ್ಮ ತೊರೆದ ಶಿವಮತವನ ಆಶಿಸುತ್ತೆ ಸ್ವೀಕರಿಸುವುದು ಯಗ್ಗತನಬಹುದು. ಆನೆ ಸೆರೆ ಹಿಡಿದು ತರುವೆನೆಂದು ಪಿಡಿದನು. ಅವಾಗ ಸಿಟ್ಟು ಬಂತ್ರಿ ಅವಾಗ. ಯಾವಾಗ ಸಿಟ್ಟು ಬರ್ತೈತಪ್ಪ ಅಂತಂದ್ರೆ ಯಾವಾಗ ಆಸೆ ತೀರುದಿಲ್ಲಲ್ಲ, ಆಸೆ ಪೂರೈತಪ್ಪ ಅಂತ ಸಿಟ್ಟು ಹೇಳಕ್ ಸಾಧ್ಯನೇ ಇಲ್ಲ. ಸಿಟ್ಟು ಬರುವುದಿಲ್ಲ, ಅದಕ್ಕೆ ದಾರಿನೇ ಇಲ್ಲ. ಇವ ಏನು ಗುರಿ ಇಟ್ಕೊಂಡು ಕುಂತಿದ್ದ, ಆ ಗುರಿ ವಿಫಲ ಆಯ್ತು ನೋಡ್ರಿ. ಯಾವಾಗ ಬೇಕಾದಷ್ಟು ಒಲಿತಾಳ ಬಿಡು, ಒಪ್ಪುತ್ತಾಳ ಬಿಡು ಅಂತ ಹೇಳಿ ದೊಡ್ಡ ಸಾಮಗ್ರಿ ಕಳಿಸಿದ್ದ, ಅಂಥದ್ನೆಲ್ಲ ಸ್ಯಾಂಡ್ರ್ ನೋಡ್ತಾರೆ ಏನ್ರಿ ಅದನ್ನ? ಹೊಳೆ ನೋಡಂಗಿಲ್ಲ, ಕಣ್ಣು ತೆಗೆಯಂಗಿಲ್ಲ. ಸ್ವಚ್ಛವಾಗಿ ನೋಡ್ರಿಪ್ಪ, ನಾವು ವೀರಶೈವರದೀವಿ, ವೀರಶೈವೆಯಲ್ಲಿ ಶುದ್ಧವಾದ ವೀರಶೈವ ಲಿಂಗಾಯತರದೀವಿ ನಾವು. ಅವ ಲಿಂಗಾಂಗಿ ಆದ್ರೆ ಈಗಿರೋದು ಭವಿ ಅದನವ. ಆ ಭವಿಗೆ ನಾವು ಎಂದೂ ಸಂಬಂಧ ಮಾಡೋದಿಲ್ಲ. ನಮ್ ಕೂಡ ಸಂಬಂಧ ಮಾಡಲೇಬೇಕಪ್ಪ ಅಂತಂದ್ರೆ ಅವ ಲಿಂಗಧಾರಿ ಆಗಬೇಕು, ಗುರುದೀಕ್ಷೆ ತಗೋಬೇಕು, ಗುರುವನ್ನು ಮಾಡ್ಕೋಬೇಕು. ಲಿಂಗ ಕಟ್ಕೊಂಡಾಗ ಮಾತ್ರ ನಾವು ಒಪ್ಪುತ್ತೀವಿ, ಮುಂದಿನ ಕೆಲಸ ಮಾಡ್ತೀವಿ ಅಂದಾಗ ಸಿಟ್ಟು ಬಂತು ಅವಾಗ. ನನ್ನ ರಾಜಾದಿ ನಾನು, ನನಗಿಂತ ತಿರಸ್ಕಾರದ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಕಳಿಸ್ಯಾರ ಅವ್ರು. ಸ್ವತಃ ನಾನೇ ಹಿಡಿದು ಹೇಳ್ಕೊಂಡ್ಬರ್ತೇನೆ, ಆಕಿನ ಬಿಡಂಗಿಲ್ಲ ಅಂತ ನೋಡ ಎಲ್ಲರ ಮುಂದೆ ಅಂದ್ರೆ ಶೌರ್ಯವನ್ನು ತೋರಿಸ್ಬಿಟ್ಟ. ಇದು ಶೌರ್ಯ ನಡೀತದೇನ್ರಿ? ನೋಡ್ರಿ, ಹೆಣ್ಣನ್ನು ಹೊಲಿಸ್ಬೇಕಪ್ಪ ಅಂತಂದ್ರ ಅದು ತಂಬೂರಿ ತಗೊಂಡು ಒಣಕಿಲೆ ಅದನ್ನ ನಾದ್ ಹುಟ್ಟಿಸ್ತೀನಿ ಅಂತಂದು ಬರ್ತದನ? ಅದು ನಾದ ತಂಬೂರಿ ತಗೊಂಡು ಒಣಕಿಲೆ ಬಾರ್ತಂತ ಒಣಕಿಲೆ ನುಡಿದೈತನ ತಂಬೂರಿ? ಸಾಧ್ಯ ಇಲ್ಲ. ಇವ ಒಣಕಿ ತಗೊಂಡು ಹೊಂಟೇನ್ರಿ ತಂಬೂರಿ ನುಡ್ಸಾಕ ಕೌಶಿಕ ಮಹಾರಾಜ. ಅದಕ್ಕಾಗಿ ಇಲ್ಲಿ ಬಂದಿರ್ತಕ್ಕಂಥ ಒಂದು ಮುಂದಿನ ಘನಘೋರ ವಿಚಾರ, ಆ ತಾಪ ಹೆಂಗಾಗ್ತೈತೆ ಅವಾಗ ಅನ್ನತಕ್ಕಂಥ ವಿಚಾರನೂ ಕೂಡ ನಾಳಿನ ದಿವಸ ಬರ್ತದ. ಆ ವಿಷಯ
ಇಲ್ಲಿಗೆ ಅಪ್ಪಗಳು ಇನ್ನೇನು ಕಾರ್ಯಕ್ರಮ ಅದಾವ್ರಪ್ಪ, ಸ್ವಲ್ಪ ಬೇಗನೆ ಮುಗಿಸ್ರಿ ಅಂತ ಅಪ್ಪಣೆ ಮಾಡಿದ್ರಿಂದ ಆ ಪ್ರಕಾರ ಮುಂದಿನ ಕಾರ್ಯಕ್ರಮ ನಡೀಲಿ ಅಂತೇಳಿ ಇಷ್ಟಕ್ಕೆ ಪುರಾಣಕ್ಕೆ ಮಂಗಲ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ.